ನಾನು ಏನು ಕೇಳ್ತೀನೋ ಹಾಕಿರೋದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅವಾಗಲೇ ಅನ್ಕೊಂಡಿದ್ದೆ. ಸೊ ಫೈನಲಿ ಅದನ್ನ ಮ್ಯಾಚ್ ಮಾಡಿದ್ರು. ಇವತ್ತು ನೋಡಿದರೆ ಇಟ್ ಈಸ್ ವರ್ತ್. ಸೊ ಕಂಪೇರ್ ಟು ಅದರ್ಸ್ ಐ ಫೆಲ್ಟ್ ವೆರಿ ಹ್ಯಾಪಿ ದಟ್ ಓಕೆ ನಾನೇನು ಹಾಕಿದ್ದೀನೋ ಅದ್ರ ಪ್ರಕಾರ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ನೀವು ಮೇಡ್ ಒಂದು ಲೆಡ್ಜ್ ಕೊಟ್ಟಿದ್ದೀವಿ, ಯಾಕಂದ್ರೆ ಸರ್ ಮೇನ್ ಆಗಿ ಹೇಳಿದ್ರು ನಮ್ಗೊಂದು ಬೈಬಲ್ ಪ್ಲೇಸ್ ಮಾಡೋಕ್ಕೆ ಜಾಗ ಬೇಕಾಗಿತ್ತು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದು ಲೆಡ್ಜ್ ಪ್ರೊವೈಡ್ ಮಾಡಿದ್ದೀವಿ. ಹಿಂಭಾಗ ಬಂದು ಒಂದು ಐಲೈಟ್ಗೋಸ್ಕರ ಬ್ಯಾಕ್ ಪ್ಲಾನ್ ಮುಂದೆ ತಗೊಂಡು 2 ಸೈಡ್ ಕೋಲೈಟ್ ಕೊಟ್ಟಿವಿ ಸರ್. ಸೊ 2 ಪಕ್ಕ ಏನಾಗುತ್ತೆ ಲೈಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಬರುತ್ತೆ. ಬಾಟಮ್ ಅಲ್ಲಿ ಬಂದಾಗ ಯೂನಿಟ್ ಮಾಡಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಪುಷ್ ಓಪನ್ ಇದೆ ಸರ್. ಇದು ಮುಂದೆ ಬಂದ್ಬಿಡೋಣ. ಎಸ್ ಸರ್. ಓಕೆ, ಈ ಕಡೆ ಸೊ ಇಲ್ಲಿ ಬರ್ಬೋದು ಸರ್. ಇಲ್ಲಿ ಒನ್ ಆಫ್ ಅವರ್ ಡಾಟರ್ಸ್ ಬೆಡ್ರೂಮ್ ಇಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಸೊ ಅಗೇನ್ ಈ ರೂಮ್ ಅನ್ನು ಲೈಕ್ ಎಂಡ್ ಟು ಎಂಡ್ ಮಾಡ್ಕೊಂಡಿದ್ವಿ, ಫ್ರಮ್ ದಿ ಕಾಟ್ ಟು ಹೆಡ್ ಬೋರ್ಡ್ಸ್, ಲೈಟಿಂಗ್, ಫಾಲ್ ಸೀಲಿಂಗ್, ವಾರ್ಡ್ರೋಬ್. ಸೊ ಈಚ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಪ್ಲಾನ್ಡ್ ಓವರ್ ಹಿಯರ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ನೇಲು ಆ್ಯಂಡ್ ಹೈಲೈಟ್ ಅಲ್ಲಿ ನೋಡಿರ್ತೀರಾ ಈ ಮನೆ ಎಷ್ಟೊಂದು ರಿಚ್ ಆಗಿ ಬಂದಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಮನೆನೇ ಎಕ್ಸಿಕ್ಯೂಟ್ ಮಾಡಿರುವಂಥವ್ರು ವಿವಾ ಡಿಸೈನ್ ಅವರು. ವಿವಾ ಡಿಸೈನ್ ಅವ್ರ ಜೊತೆ ನಾನು ಮುಂಚೆನೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಒಂದು ಕ್ವಾಲಿಟಿ ಇಂಟೀರಿಯರ್ ಬೇಕು, ವರ್ತ್ ಇರಬೇಕು. ನಿಮ್ಮ ಮನೆ ಹೇಗೆ ಕಟ್ಸಿದ್ದೀರಾ ಅದೇ ರೀತಿ ಕನಸಿನ ಮನೆಯಾಗಿ ನಿರ್ಮಾಣ ಆಗಬೇಕು ಅಂತಂದ್ರೆ ನೀವು ಡೆಫಿನೆಟ್ಲಿ ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಒಂದು ವಿಚಾರ ಆಗಿತ್ತು, ರಾಜರಾಜೇಶ್ವರಿ ನಗರದಲ್ಲಿ ಇವ್ರದ್ದು ಆಫೀಸ್ ಇತ್ತು, ಬಟ್ ಇವಾಗ ಯಲಹಂಕ ಪಕ್ಕದಲ್ಲಿರುವಂತಹ ಕೋಗಿಲುದಲ್ಲೂ ಕೂಡ ಇವ್ರದ್ದು ಆಫೀಸ್ ಇದೆ. ಸೊ 2 ಕಡೆಗಳಲ್ಲೂ ಅವೈಲಬಿಲಿಟಿ ಇದೆ. ಆಲ್ ಓವರ್ ಬೆಂಗಳೂರು ಕವರ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಮೂಲೆಯಿಂದ ಬಂದು ಬೇಕಾದರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆಲ್ ಓವರ್ ಕರ್ನಾಟಕ ಕೂಡ ಇವರ ಸರ್ವಿಸ್ ಅವೈಲೇಬಲ್ ಇದೆ ವೀಕ್ಷಕರು. ಸೊ ನಿಮ್ಮ ಮನೆಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದ್ರೆ ವಿವಾ ಡಿಸೈನ್ ಅವರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಂತ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನಾವು ಚೆನ್ನಾಗಿದ್ದೀನಿ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ವೀಕ್ಷಕರ ಕಡೆಯಿಂದ. ಸರ್ ಇವಾಗ ಮೊದಲನೇದಾಗಿ ಯಾವ ಏರಿಯಾದಲ್ಲಿ ಇದ್ದೀವಿ ಸರ್? ಸರ್ ನಾವಿಲ್ಲಿ ಕೋಗಿಲು ಲೇಔಟ್ ಯಲಹಂಕದಲ್ಲಿ ಇದ್ದೀವಿ ಸರ್. ಯಲಹಂಕ ಕಡೆನೇ ಇದ್ದೀವಿ ನಾವು. ಓಕೆ ಓಕೆ. ಈ ಕ್ಲೈಂಟ್ ನೇಮ್ ಏನು ಸರ್ ಇವ್ರದ್ದು? ಸರ್ ಅವಿನಾಶ್ ಅಂದ್ಬಿಟ್ಟು ಸರ್. ಅವಿನಾಶ್ ಸರ್, ಈ ಮನೇಲಿ ಏನೇನು ಮಾಡಿದ್ದೀರಾ ನೀವು? ಸರ್ ಮೇನ್ ಆಗಿ ಟೋಟಲ್ ಆಗಿ ವುಡ್ ವರ್ಕ್ ಫುಲ್ ವುಡ್ ವರ್ಕ್ ಮಾಡ್ಕೊಂಡಿದ್ವಿ. ಫಾಲ್ ಸೀಲಿಂಗ್ಸ್, ಆಮೇಲೆ ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಕೊಟ್ಟಿದ್ದೀವಿ, ಮೇನ್ ಡೋರ್ ಇನ್ಪುಟ್ಸ್, ರೈಲಿಂಗ್ ಇನ್ಪುಟ್ಸ್. ಸೊ ಈ ತರ ಎಂಡ್ ಟು ಎಂಡ್ ನಾವು ವರ್ಕ್ ಮಾಡ್ಕೊಂಡಿದ್ದೀವಿ ಸರ್. ಪ್ರತಿಯೊಂದು ಕೂಡ ಮಾಡಿದ್ದೀರಾ. ಇದನ್ನ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ತಾವು? ಸರ್ ಆಲ್ಮೋಸ್ಟ್ 2.5 to 3 months ತಗೊಂಡಿದ್ದೀವಿ ಸರ್. 3 months ಅಲ್ಲಿ ಮಾಡಿ ಮುಗಿಸಿರುವಂತದ್ದು. ಇಲ್ಲಿನ ವಿಶೇಷತೆ ಏನು, ಹೈಲೈಟ್ ಏನು ಈ ಮನೆ ಹೈಲೈಟ್? ಸರ್ ಮೇನ್ ಹೈಲೈಟ್ ತಗೊಳಕ್ ಹೋದ್ರೆ ನಾವು ಈ ಥೀಮ್ ಹೇಗೆ ತಗೊಂಡೋಗಿದೆ ಅಂದ್ರೆ ಸ್ವಲ್ಪ ಅರ್ಧನ್ ಥೀಮ್ ತರ ಸರ್. ಅಂದ್ರೆ ಸ್ವಲ್ಪ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಸ್ ಪ್ಲಸ್ ವುಡ್ ಫಿನಿಶ್ ಲ್ಯಾಮಿನೇಟ್. ಸೀಲಿಂಗ್ ಅನ್ನು ಹೇಗೆ ಮಾಡ್ಕೊಂಡಿದೆ ಅಂದ್ರೆ ಕಾಂಬಿನೇಷನ್ ಆಫ್ ವುಡ್ ಅಂಡ್ ಟೆಕ್ಸ್ಚರ್ ಪೇಂಟ್ ಆಸ್ ವೆಲ್ PVC ರಾಫ್ಟರ್ಸ್. ಸೊ ತರ ಅರ್ಧನ್ ಥೀಮ್ ಅಲ್ಲಿ ಫುಲ್ ಆಗಿ ತಗೊಂಡೋಗಿದೆ ಸರ್. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಎಷ್ಟು 3 months ಬೇಕಾಯ್ತು? ಹೌದು ಸರ್, ಎಕ್ಸಿಕ್ಯೂಷನ್ ಗೆ ಸರ್. ಡಿಸೈನ್ ಬಿಟ್ಟು ಯಾವಾಗ ನಮಗೆ ಡಿಸೈನ್ ಫ್ರೀಸ್ ಮಾಡಿ ಅಪ್ರೂವ್ ಕೊಟ್ಟರು ಅಲ್ಲಿಂದ ನಮಗೆ 3 months ತಗೊಂಡಿದ್ದೀವಿ. ಓಕೆ, ಓನರ್ ಇದ್ದಾರೆ ಮಾತಾಡಬಹುದು? ಎಸ್ ಮಾತಾಡಬಹುದು. ಓಕೆ, ಮಾತಾಡುವಂತೆ. ಅಂಡ್ ಫಸ್ಟ್ ಮನೆ ಯಾವ ತರ ಇದೆ ಅನ್ನೋದನ್ನ ನೋಡ್ಕೊಂಡ್ ಬಂದ್ಬಿಡೋಣ. ತದನಂತರ ಓನರ್ ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಸರ್ ನಡೀರಿ ಒಂದ್ ಕಡೆಯಿಂದ ನೋಡೋಣ. ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾಗ ಫಸ್ಟ್ ಏನ್ ತೋರಿಸ್ತಾ ಇದ್ದೀರಾ? ಫಸ್ಟ್ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ಸರ್. ನಮ್ದು ಹೈಲೈಟ್ ಈ ಮನೆ ಟೋಟಲ್ ಆಗಿ ಲಿವಿಂಗ್ ಏರಿಯಾ ಹೈಲೈಟ್ ಮಾಡಿದೀವಿ. ಸೊ ಇಲ್ಲಿಂದಾನೆ ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು. ಫಸ್ಟ್ ಫಾಲ್ ಸೀಲಿಂಗ್ ಅಲ್ಲಿ 2 ಫಾಲ್ ಸೀಲಿಂಗ್ ಬರುತ್ತೆ. ಯಾಕೆ ಡಿವೈಡ್ ಮಾಡ್ಕೊಂಡು ಸರ್ ಲಿವಿಂಗ್ ಏರಿಯಾನ ಸ್ವಲ್ಪ ಅಂದಾಗ ಬೇಕಾದ್ರೆ ಗೆಸ್ಟ್ ಎಲ್ಲ ಕೂರಕಂತ ಒಂದು ಲಾಂಚ್ ಏರಿಯಾ ತರ ಮಾಡ್ಕೊಂಡಿದ್ವಿ. ಅದನ್ನ ಬಿಟ್ಟು ಲಿವಿಂಗ್ ಏರಿಯಾ ಮಾಡಿದ್ವಿ ಸರ್. ಪ್ಲಸ್ ನೀವು ನೋಡಬಹುದು ಇಲ್ಲೊಂದು ಬೀಮ್ ಪಾಸ್ ಆಗ್ತಿತ್ತು. ಸೊ ಈ ಬೀಮ್ ಕವರ್ ಮಾಡ್ಕೊಳ್ಳೋಕೋಸ್ಕರ ಆ ಕಡೆ ನಾವು ಪೆರಿಫರಲ್ ಸೀಲಿಂಗ್ ಮಾಡಿ ಅದ್ರ ಜೊತೆಗೆ ಐಲೈನ್ ಸೀಲಿಂಗ್ ಕೊಟ್ಟಿದ್ದೀವಿ. ಸೊ ಅದು ಆಲ್ ರೌಂಡ್ ನೋಡಬಹುದು ಸರ್. ಟೆಕ್ಸ್ಚರ್ ಪೇಂಟಿಂಗ್ ಎಲ್ಲ ಕವರ್ ಮಾಡಿದ್ವಿ. ಒಂದು ವುಡನ್ ಫಿನಿಶ್ ಬೇಕಾಗಿತ್ತು. ಸೊ ವುಡ್ ಪ್ಲೈಬೋರ್ಡ್ ಹೋದಾಗ ಏನಾಗುತ್ತೆ ಸ್ವಲ್ಪ ಎಕನಾಮಿಕಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಟೆಕ್ಸ್ಚರ್ ಪೇಂಟಿಂಗ್ ನಾವು ಅದನ್ನ ಕವರ್ ಮಾಡ್ಕೊಂಡಿವಿ ಸರ್. ವುಡ್ ತರ ಮಾಡಿದ್ವಿ ಸರ್. ವುಡ್ ತರ ಮಾಡಿದೀವಿ ಅದನ್ನ. ಆಮೇಲೆ ಇಲ್ಲಿಗೆ ಬಂದಾಗ ಇಲ್ಲೊಂದು ಸಂಕನ್ ಇದೆ ಸರ್. ಇಲ್ಲಿ ಬೈ ಸಿವಿಲ್ ಎಲ್ಲ ಸಂಕನ್ ಇದೆ. ಇದು 2 ಕಡೆ ಮತ್ತೆ ನಾವು ಪ್ಲೇನ್ ಹಾಲೋ ಸೆಕ್ಷನ್ಸ್ ಬಂತು. ಅದಕ್ಕೆ ಈ 2 ಪಕ್ಕ ನಾವೇನ್ ಮಾಡಿದ್ವಿ PVC ಸೀಲಿಂಗ್ ಹಾಕೊಂಡ್ ಮಾಡಿದೀವಿ. ಸೊ PVC ಸೀಲಿಂಗ್ ಪ್ಲಸ್ ಈ ಡ್ರಾಪ್ ತಗೊಂಡೋಗ ಒಂದೇ ಥೀಮ್ ಬರಲಿ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದ್ದೀವಿ. ಶೇಡ್ ಅನ್ನ ಮಾಡಿರೋದು. ಅಂಡ್ ಮೇನ್ ಇಲ್ಲಿ ನೋಡಬಹುದು ಸರ್. ಸೊ ಮೇನ್ ಇದು ಪೂಜಾ ರೂಮ್ ಕಮ್ ಆಲ್ಟರ್ ಅಂತ ಹೇಳ್ಬೋದು ಸರ್. ಸೊ ಮೇನ್ಲಿ ಏನ್ ಮಾಡಿದೀವಿ ಇದನ್ನ ಒಂದು ಟ್ರೆಡಿಷನಲ್ ಆಗಿ ತಗೊಂಡೋಗಿದೀವಿ. ಸೊ ದಟ್ ಈಚ್ ಅಂಡ್ ಎವ್ರಿಥಿಂಗ್ ಹ್ಯಾಂಡಲ್ಸ್ ಇಂದ ಆಗಿರ್ಬೋದು. ಪ್ಲಸ್ ಮೇನ್ ಆಗಿ ಈ ಶಟರ್ ಸರ್ ನೀವು ನೋಡಬಹುದು ಸೇಮ್ ಅದೇ ತರ ಸಿ ಶೇಪ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಸಿ ಶೇಪ್ ಮಾತ್ರ ಫ್ರೇಮ್ ಬರುತ್ತೆ ಅಂಡ್ ಎಂಟೈರ್ ಪಾರ್ಟ್ ಬಿಟ್ಟು ಟೋಟಲಿ ಗ್ಲಾಸ್ ಬರುತ್ತೆ ಸರ್. ಇದು ಟಫನ್ ಇರುತ್ತಲ್ಲ ಸರ್? ಟಫನ್ ಇರುತ್ತೆ ಸರ್. ಟೋಟಲಿ ಟಫನ್ ಇರುತ್ತೆ. 8 or 10 ನಾವು ಹೋಗ್ಬೋದು ಸರ್. ಒಳಗಡೆ ಏನ್ ಮಾಡಿ ಸರ್ ನೀವು ಮೇಡ್ ಒಂದು ಲೆಡ್ಜ್ ಕೊಟ್ಟಿದ್ದೀವಿ. ಯಾಕಂದ್ರೆ ಸರ್ ಮೇನ್ ಆಗಿ ಹೇಳಿದ್ರು ನಮ್ಗೆ ಒಂದು ಬೈಬಲ್ ಪ್ಲೇಸ್ ಮಾಡಕ್ಕೆ ಜಾಗ ಬೇಕಾಗಿತ್ತು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದು ಲೆಡ್ಜ್ ಪ್ರೊವೈಡ್ ಮಾಡಿದೀವಿ. ಹಿಂಭಾಗ ಬಂದು ಒಂದು ಐಲೈಟ್ಗೋಸ್ಕರ ಬ್ಯಾಕ್ ಪ್ಲಾನ್ ಮುಂದೆ ತಗೊಂಡು 2 ಸೈಡ್ ಕೋಲೈಟ್ ಕೊಟ್ಟಿವಿ ಸರ್.
ಸೊ ಎರಡು ಪಕ್ಕ ಏನಾಗುತ್ತೆ ಲೈಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಬರುತ್ತೆ. ಬಾಟಮ್ ಅಲ್ಲಿ ಬಂದಾಗ ಯೂನಿಟ್ ಮಾಡಿ ಕೊಟ್ಟಿದ್ದಾರೆ, ಟೋಟಲ್ ಆಗಿ ಪುಷ್ ಓಪನ್ ಇದೆ. ಸೊ ಕರೆಕ್ಟಾಗಿ ಬರುತ್ತೆ ಸರ್. ಚೆನ್ನಾಗಿರುತ್ತೆ ಸರ್. ಅಂದ್ರೆ ಬ್ಯಾಕ್ ಗ್ರೌಂಡ್ ದೇವ್ರ ಹಿಂದ್ಗಡೆ ಲೈಟ್ ಇದ್ರೆ ಯುನಿಕ್ ಆಗಿರುತ್ತೆ. ಯುನಿಕ್ ಆಗಿರುತ್ತೆ, ಮೇಲೆ ತುಂಬಾ ಹೈಲೈಟ್ ಚೆನ್ನಾಗಿ ಕೊಡುತ್ತೆ ಸರ್. ಯಾಕಂದ್ರೆ ಮೇಲಾಗಿ ಇದು ಬಂದು ವುಡನ್ ಟೆಕ್ಸ್ಚರ್ ಪೇಂಟ್, ವುಡನ್ ಟೆಕ್ಸ್ಚರ್ ಲ್ಯಾಮಿನೇಟ್ ಹೋಗಿದ್ದೀವಿ. ಸೊ ಏನಾಗುತ್ತೆ ಆ ಟೆಕ್ಸ್ಚರ್ ಲ್ಯಾಮಿನೇಟ್ ಮೇಲೆ ನಾವು ಸ್ವಲ್ಪ ಬಿದ್ದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಅದು ಸೈಜ್ ಏನಿದೆ ದೇವ್ರ ಮನೆಯದು ಸರ್? ಸೈಜ್ ನೀವು ನೋಡಬಹುದು, ವಿಡ್ತ್ ಈಸಿಲಿ ಬಂದಿದ್ದು ಒಂದು 3.5 feet ಬರುತ್ತೆ. ಹೈಟ್ ಬಂದ್ಬಿಟ್ಟು ಇಲ್ಲಿ ನಾವು 7 feet ಹೋಗಿದ್ವಿ ಸರ್, ಲಿಂಟಲ್ ಲೆವೆಲ್ ಮ್ಯಾಚ್ ಮಾಡಿದ್ವಿ. ಅದ್ಮೇಲೆ ಏನು ಮಂಟಪ ತರ ಕೊಟ್ಟಿದ್ದೀವಿ, ಅಲ್ಲಿಂದ ಬಂದು ಅನದರ್ 1.5 feet ಬರುತ್ತೆ. ಸೊ ಟೋಟಲ್ 8.5 feet ಇನ್ ಹೈಟ್ ಅಂಡ್ 3.5 feet ಇನ್ ವಿಡ್ತ್ ಬರುತ್ತೆ. ಸೂಪರ್ ಸೂಪರ್. ಈ ಕಡೆ ಟಿವಿ ಯೂನಿಟ್ ನೋಡಬಹುದು ಸರ್. ಮೇನ್ ಆಗಿ ಇದು ಬಂದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ಹೋಗಿದ್ದೀವಿ ಸರ್. ಅಗೇನ್ ಸ್ಟೋನ್ ಲಿಮಿಟ್ ಮೇಲೆ ನಾವು ಟೀ ಸ್ಟ್ರಿಪ್ ಹೋಗಿದ್ದೀವಿ. ಸೊ ಒಂದು ಡಿಫರೆಂಟ್ ಆಗಿ ಒಂದು ಚೆನ್ನಾಗಿರೋ ವೈಪ್ ಟೀ ಸ್ಟ್ರಿಪ್, ಅದ್ರ ಜೊತೆಗೆ ಬಂದು ಇಲ್ಲಿ ಸ್ಟೋನ್ ಲ್ಯಾಮಿನೇಟ್ ಅಂಡ್ ದೆನ್ PVC ರಾಫ್ಟರ್ಸ್. ಸೊ ಮೇಲೆ PVC ರಾಫ್ಟರ್ಸ್ ಬಂದು ಹೈಲೈಟ್ ಔಷಧ ಕೊಟ್ಟಿದ್ದೀವಿ. ಬಾಟಮ್ ನೋಡಬಹುದು ನೀವು, ನಾವು ಗ್ರೇಗೆ ಹೋಗಿದ್ದೀವಿ ಬಿಕಾಸ್ ಇಲ್ಲಿ ಗ್ರೇಸ್ ಏನ್ ವೇನ್ಸ್ ಬರ್ತಿತ್ತು ಸ್ಟೋನ್ ಲ್ಯಾಮಿನೇಟ್ ಮೇಲೆ, ಅದನ್ನ ಇಲ್ಲಿ ಇನ್ಕಾರ್ಪೊರೇಟ್ ಮಾಡೋಣ ಅಂತ ಗ್ರೇ ಕಲರ್ ಆಗಿ ಯೂನಿಟ್ ಹೋಗಿದ್ವಿ. ಡ್ರಾವರ್ಸ್ ನೋಡಿದಾಗ ಸರ್ ಬಾಟಮ್ ಅಲ್ಲಿ ಬಂದಿತ್ತು ಫ್ಲೂಟೆಡ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಫ್ಲೂಟೆಡ್ ಲ್ಯಾಮಿನೇಟ್, ಸೊ ಫ್ಲೂಟೆಡ್ ಲ್ಯಾಮಿನೇಟ್, ಪ್ಲೇನ್ ಲ್ಯಾಮಿನೇಟ್ ಅಂಡ್ ದೆನ್ ಸ್ಟೋನ್, ಈ ತರ 3 ಕಾಂಬಿನೇಷನ್ ನಾವು ತಗೊಂಡೋಗಿ ಸರ್. ಇದು ಇನ್ನೊಂಚೂರು ಹೈಲೈಟ್ ಮಾಡ್ಕೊಳ್ಳೋಕೆ ಬ್ಲಾಕ್ ಕಲರ್ ಹೋಗಿದ್ದೀವಿ. ಯಾಕಂದ್ರೆ ಮತ್ತೆ ಗ್ರೇಗೆ ಹೋದ್ರೆ ಅದು ಸೇಮ್ ಸಟಲ್ ಆಗುತ್ತೆ ಅಂತ ಹೇಳಿ ಬ್ಲಾಕ್ ಕಲರ್ ನಾವು ಅಂಡ್ ದೆನ್ ಬ್ಲಾಕ್ ಕಲರ್ ಆಗಿ ಅಲ್ಯೂಮಿನಿಯಂ ಶಟರ್ ಹೋಗಿದ್ದೀವಿ ಸರ್ ಇಲ್ಲಿಗೆ. ಸೊ ಅದೇ ಸೇಮ್ ಕಾಂಬಿನೇಷನ್ ತಂದಿದ್ದೀವಿ. ಅಗೇನ್ ವಿತ್ ಬ್ಲಾಕ್ ಹೈಲೈಟ್ ಆಗಿ ಒಂದು ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ವಿತ್ ಟೋಟಲಿ ಗ್ಲಾಸ್. ಇಂಟರ್ನಲ್ ಬಂದಾಗ ನಿಮ್ಗೆ ಶೆಲ್ಫ್ ಬರುತ್ತೆ ಸರ್. ಈ ತರ ಟ್ರೋಫೀಸ್ ಅಥವಾ ಆರ್ಟಿಫ್ಯಾಕ್ಟ್ಸ್ ಈಚ್ ಅಂಡ್ ಎನಿಥಿಂಗ್ ಕ್ಯಾನ್ ಬಿ ನಾವು ಡಿಸ್ಪ್ಲೇ ಮಾಡ್ಕೊಬಹುದು ಸರ್. ಮತ್ತೆ ಸ್ಟೇರ್ ಕೇಸ್ ಬಾಟಮ್ ಇತ್ತು ಸರ್. ಸೊ ಸ್ಟೇರ್ ಕೇಸ್ ಬಾಟಮ್ ಅಲ್ಲಿ ಒಂದು ಪೆಬಲ್ ಟ್ರೇ ತರ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಟೋಟಲಿ ಪೆಬಲ್ ಟ್ರೇ, ಹಿಂಭಾಗ ಆರ್ಟಿಫಿಷಿಯಲ್ ಗ್ರಾಸ್ ಹೋಗಿದ್ದೀವಿ ಸರ್. ಸೊ ಈ ತರ ಒಂದು ಕಾಂಬಿನೇಷನ್ ಹೈಲೈಟ್ ಕೊಡುತ್ತೆ ಮೇನಾಗ ಒಂದು ಮನೆಗೆ. ಸೊ ಅದಕ್ಕೋಸ್ಕರ ಈ ತರ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ. ವರ್ಟಿಕಲ್ ಗಾರ್ಡನ್ ಮಾಡಿದ್ದೀರಾ? ಎಸ್ ಸರ್. ಫರ್ನಿಚರ್ಗೆ ಏನಾದ್ರು ಇನ್ಪುಟ್ಸ್ ಕೊಟ್ಟಿದ್ರಾ ಇಲ್ಲಿ? ಎಸ್ ಸರ್, ಫರ್ನಿಚರ್ಸ್ ಇನ್ಪುಟ್ಸ್ ಇದೆ. ಸೊ ನೀವು ನೋಡ್ಬೋದು ಸರ್, ಇದು ಒಂದು ಎಲ್ ಶೇಪ್ ಸೋಫಾ ಹೋಗಿದ್ದೀವಿ. ಹಾಗೆ ನಾವು ಫ್ಯಾಬ್ರಿಕ್ ಕಲರ್ ಕಾಂಬಿನೇಷನ್ ಏನು ಬರುತ್ತೆ ಅದಕ್ಕೆ ಮ್ಯಾಚ್ ಆಗಂಗೆ ತಗೊಂಡಿದ್ದೀವಿ ಸರ್ ಇದಕ್ಕೆ. ಓಕೆ ಓಕೆ. ಸೊ ನಿಮ್ಮ ಕಡೆಯಿಂದಾನೆ ಫರ್ನಿಚರ್ದು ಸಜೆಷನ್ಸ್ ಇರುತ್ತೆ. ಎಸ್ ಸರ್. ವಾಟ್ ಅಬೌಟ್ ಇದು ಕರ್ಟನ್ಸ್ ಆಯ್ತು ಸರ್, ನೀವು ಕರ್ಟನ್ಸ್ ನೋಡ್ಬೋದು ಇಲ್ಲಿ ಲೈಕ್ ಡ್ಯುಯಲ್ ಟ್ರ್ಯಾಕ್ ಹೋಗಿದ್ದೀವಿ. ಆಮೇಲೆ ಇದನ್ನ ಒಳಗಡೆ ಇದು ಮಾಡ್ಬಿಟ್ಟಿದ್ದೀವಿ ಒಳಗಡೆ. ಯಾಕಂದ್ರೆ ಮೇನ್ ಆಗಿ ಇದು ಫ್ಲೋರ್ ಟು ಸೀಲಿಂಗ್ ಬರುತ್ತೆ. ಸೊ ಹ್ಯೂಜ್ ಆಗಿದ್ದಾಗ ಏನಾಗುತ್ತೆ ನಿಮಗೆ ವಾಲ್ಯೂಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾವೇನಾಗ್ಲೇ ಹೇಳಿದ್ವಿ ಗೆಸ್ಟ್ ಕೂರೋಕ್ಕಂತ ಮಾಡಿರುವಂತ ಲಾಂಜರಿ ಅಂತ ಹೇಳಿ, ಇಲ್ಲಿ ಹಿಂಭಾಗ ಬಂದು ನಾವು ವಾಲ್ ಪೇಪರ್ ಹೋಗಿದ್ವಿ ಸರ್. ಹಾಗೆ ನೀವು ವಾಲ್ ಪೇಪರ್, ಎಸ್ ಸರ್, ವಾಲ್ ಪೇಪರ್ ಇದು. ಹಾಗೆ ನೀವು ವಾಲ್ ಪೇಪರ್ ಅಲ್ಲಿ ನಾವು ಕಸ್ಟಮೈಸ್ ಮಾಡಿದ್ವಿ. ಲೈಕ್ ಇದೊಂದು ಇಮೇಜ್ ನಾವು ತಗೊಂಡು ಶಟರ್ ಸ್ಟಾಕ್ ಇಂದ ಅದನ್ನೇ ನಾವು ಪ್ರಿಂಟ್ ಮಾಡಿರೋದು. ಸೊ ಕ್ಯಾಟಲಾಗ್ ನಾವು ಬಿಟ್ಟು ತಗೊಂಡು ನಾವು ಇದನ್ನ ಮಾಡಿರೋದು ಸರ್. ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್, ಒಳ್ಳೆ ವೈಬ್ರೆಂಟ್ ಕಲರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಇಲ್ಲಿ ಒಂದು ಶೂ ರ್ಯಾಕ್ ಮಾಡ್ಕೊಂಡಿದೀವಿ ಸರ್. ಸೊ ಜಸ್ಟ್ ಒಂದು ಸಿಂಪಲ್ ಶೂ ರ್ಯಾಕ್ ಮಾಡ್ಕೊಂಡಿದೀವಿ. ಸೊ ದಟ್ ಇಲ್ಲಿ ಟಾಲ್ ಯೂನಿಟ್ ಬರುತ್ತೆ ಅಂಡ್ ದೆನ್ ಬಾಟಮ್ ಯೂನಿಟ್ ಸರ್. ಇಲ್ಲಿಗೆ ಅದ್ರ ಕಲರ್ ಕಾಂಬಿನೇಷನ್ ಗ್ರೇ ಅಂಡ್ ದೆನ್ ವುಡ್. ಸೊ ಈ ಕಾಂಬಿನೇಷನ್ ರನ್ ಮಾಡ್ಕೊಂಡಿದೀವಿ ಸರ್. ಇದನ್ನು ವಾರ್ಡ್ರೋಬ್ಸ್ ಹೋಗಿದ್ವಿ, ಯಾಕಂದ್ರೆ ಇದು ಹಿಂಭಾಗ ಬಂದು ರೆಸ್ಟ್ ರೂಮ್ ಬರ್ತಿದೆ ಕಾರಣ ಇಲ್ಲಿ ಹಿಡನ್ ಡೋರ್ ಕೊಟ್ಟಿದ್ದೀವಿ. ಸೊ ಒನ್ಸ್ ನಾವು ಇದನ್ನ ಹಿಡನ್ ಡೋರ್ ಫಸ್ಟ್ ಓಪನ್ ಮಾಡ್ಕೊಂಡಾಗ ನಿಮಗೆ ಓಡೋದಾಗ ರೆಸ್ಟ್ ರೂಮ್ದು ಅವೈಲಬಿಲಿಟಿ ಸಿಗುತ್ತೆ. ರೆಸ್ಟ್ ರೂಮ್ ಇದೆ ಸರ್. ಸೊ ಅದು ಕನ್ಸೀಲ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾವು ಈ ತರ ಒಂದು ಹಿಡನ್ ಡೋರ್ ಕಾನ್ಸೆಪ್ಟ್ ಹೋಗಿದ್ದೀವಿ. ಬಟ್ ಇಲ್ಲಿಗೆ ಹೇಗೆ ಅಂದ್ರೆ ಪ್ಲೈಬೋರ್ಡ್, ಲ್ಯಾಮಿನೇಟ್ ಅದನ್ನ ಗ್ರೂ ಮಾಡಿ ಪೇಂಟ್ ಹಾಕಿದೀವಿ. ಸೊ ಅಥವಾ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ. ಇದೊಂದು ಪ್ಲೇನ್ ವಾಲ್ ಇದೆ ಸರ್ ನಮಗೆ. ಸೊ ಜಸ್ಟ್ ಹಾಗೆ ಬಿಡೋದು ಬೇಡ, ಇದನ್ನು ಹೈಲೈಟ್ ಮಾಡೋಣ ಅಂತ ಹೇಳಿ ಸೇಮ್ ಅದೇ ಕಾನ್ಸೆಪ್ಟ್ ನ ಇಲ್ಲಿ ಪ್ಲೇ ಮಾಡ್ಕೊಂಡಿದ್ದೀವಿ. ಬಟ್ ಇದೇನಾಗುತ್ತೆ ಟುವರ್ಡ್ಸ್ ಫುಲ್ ಗೋಡೆ ನಾವು ಸ್ಕ್ರೂ ಮಾಡ್ಕೊಂಡಿಲ್ಲ. ಗೋಡೆಯನ್ನು 2 inches ಮುಂದಕ್ಕೆ ತಗೊಂಡು ಇಲ್ಲಿಂದ ಕೋಲೆಟ್ ಕೊಟ್ಟಿದ್ದೀವಿ. ಎರಡು ಪಕ್ಕದ ಕೋಲೆಟ್ ಬೀಳುತ್ತೆ. ಸೇಮ್ ವಾಲ್ ಪೇಪರ್ ಇಲ್ಲಿ ತಗೊಂಡಿವಿ ಸರ್. ಸೊ ನೋಡಿದಾಗ ಒಂದೇ ತರ ಕಾಣುತ್ತೆ ಅಂತ ವಾಲ್ ಪೇಪರ್. ಒಂದೊಂದು ಯೂನಿಟ್ ಅಷ್ಟೇ ಅಲ್ಲಿಗೆ. ಆ ಯೂನಿಟ್ ಮೇಲೆ ಈ ತರ ಒಂದು ಆರ್ಟಿಫ್ಯಾಕ್ಟ್ ನಾವು ಪ್ಲಾನ್ ಮಾಡ್ಕೊಂಡು ಇದಿಷ್ಟು ಏರಿಯಾ ಒಂಥರ ಪೊಯರ್ ತರ ವರ್ಕ್ ಆಗುತ್ತಲ್ಲ ಟೋಟಲ್ ಇದೆ ಸರ್. ಇಲ್ಲಿಗೆ ಬಂದಾಗ ಸರ್ ಅಗೇನ್ ಮೇನ್ ಹೈಲೈಟ್ ಇಲ್ಲಿ ಬಂದು ಒಂದು ವ್ಯಾಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ವಿತ್ ಲೈಟ್ಸ್ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಇಲ್ಲಿ ನೋಡ್ಬೋದು ಇದು ಫುಲ್ ಬಂದು ಪ್ಲೈಬೋರ್ಡ್ ಏನ್ ಮಾಡಿರೋದು. ಸೊ ಇಲ್ಲಿ ಯಾವ್ದು ಗೋಡೆ ಏನಿರಲಿಲ್ಲ. ಸೊ ಇದೇನ್ ಮಾಡ್ಕೊಂಡು ಓಪನ್ ಕಿಚನ್ ಕಾನ್ಸೆಪ್ಟ್ ಬೇಡ ಅಂತ ಓಪನ್ ಇತ್ತ ಇಲ್ಲಿ. ಎಸ್ ಸರ್. ಸೊ ಸರ್ ಏನಂದ್ರೆ ಓಪನ್ ಕಿಚನ್ ಕಾನ್ಸೆಪ್ಟ್ ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ವಿ ನಾವು ಪ್ಲೈಬೋರ್ಡ್ ವಿತ್ ಲ್ಯಾಮಿನೇಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಕ್ಲೋಸ್ ಕಿಚನ್ ಆಗುತ್ತೆ. ಸೊ ಅದಕ್ಕೊಂದು ಎಂಟ್ರಿ ಚೆನ್ನಾಗಿರ್ಲಿ ಅಂತ ಈ ತರ ಟೋಟಲ್ ಆಗಿ ನಾವು ಏನ್ ಮಾಡ್ಕೊಂಡಿದ್ವಿ. ಇದು ಫುಲ್ ನಿಮ್ ಕಾರ್ಪೆಂಟ್ರಿ ತರ ಬರುತ್ತೆ ಸರ್. ಇದು ಮಾಡ್ಲರ್ ಅಲ್ಲಿ ಬರಲ್ಲ, ಕಾರ್ಪೆಂಟ್ರಿ ಬರುತ್ತೆ. ಹಾಗೆ ಅದು ಹೈಲೈಟ್ ಮಾಡಕ್ಕೆ 2 ಬುಲೆಟ್ ಲೈಟ್ಸ್ ಅಂತ ಮಾಡ್ಕೊಂಡಿದ್ವಿ ಸರ್. ಸೊ ಎಂಟ್ರಿ ಬರ್ತಿದ್ದಂಗೆ ಒಂದು ಡೈನಿಂಗ್ ಸ್ಪೇಸ್ ಇದೆ ಸರ್ ಅವ್ರಿಗೆ. ಸೊ ಡೈನಿಂಗ್ ಸ್ಪೇಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಅಗೇನ್ ಡೈನಿಂಗ್ ಸ್ಪೇಸ್ ಅಲ್ಲಿ ಈ ವಾಲ್ ಅನ್ನು ಹೈಲೈಟ್ ಮಾಡೋಣ ಅಂತ ಹೇಳಿ ನಾವು ಆರ್ಕಿ ಕಾಂಕ್ರೀಟ್ ಏನ್ ಮಾಡ್ತೀವಲ್ಲ ಸರ್, ಅದೇ ಆರ್ಕಿ ಕಾಂಕ್ರೀಟ್ ಟೆಕ್ಸ್ಚರ್ ಪೇಂಟಿಂಗ್. ಬಟ್ ಅದ್ರಲ್ಲಿ ಸ್ವಲ್ಪ ಗೋಲ್ಡನ್ ಫಿನಿಶ್ ನ ಹಾಕಿದೀವಿ. ಸೊ ಆ ಕಾಪರ್ ಫಿನಿಶ್ ಕಾಣಲಿ ಅಂತ ಹೇಳ್ಬಿಟ್ಟು ಮಿಡಲ್ ಪಾರ್ಟಿಗೆ ಏನಿದೆ ಟೋಟಲಿ PVC ರಾಫ್ಟರ್ಸ್ ನಾವು ಇಲ್ಲಿ ಹೋಗಿದ್ದೀವಿ ಸರ್. ಹಾಗೆ ಇಲ್ಲಿ ಫರ್ನಿಚರ್ದು ಐಡಿಯಾಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ಸೆಲೆಕ್ಷನ್ಸ್ ಮಾಡ್ತೀವಿ ಅಲ್ಲಿ ತಗೊಂಡಿರೋದು. ಸೊ ಟಾಪ್ ನೀವು ನೋಡ್ತಾ ಇರೋದು ಟೋಟಲ್ ಸ್ಟೋನ್ ಅಲ್ಲಿ ಬರುತ್ತೆ ಸರ್. ಇದು ಅಂದ್ರೆ ನೀವೆಲ್ಲ ಟೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ. ಬೆಂಚ್ ಮಾಡಿದಿರಲ್ವಾ? ಹೌದು ಸರ್. ಇದು ಬಂದು ನಾರ್ಮಲ್ ಮಾಡ್ಲರ್ ಅಲ್ಲಿ ಬರುತ್ತೆ. ಅದ್ರ ಮೇಲೆ ಬಂದು ನಾವು ಕುಶನ್ ಪ್ಲಾನ್ ಮಾಡ್ಕೊಟ್ಟಿದ್ದೀರಾ. ಈ ಕಿಚನ್ ಸೈಜ್ ಏನ್ ಬರ್ತಾ ಇದೆ ಸರ್? ಕಿಚನ್ ಸೈಜ್ ಈ ವಿಡ್ತ್ ತಗೊಂಡ್ರೆ ಸರ್ ನಿಮ್ಗೆ ಆಲ್ಮೋಸ್ಟ್ ಇದು 8.5 to 9 feet ಬರ್ತಿದೆ ಸರ್. ಈ ಕಡೆ ಬಂದು ನಿಮ್ಗೆ 2 feet ಬರುತ್ತೆ. ಓಕೆ ಓಕೆ ಓಕೆ. ಸೊ ಟೋಟಲ್ ಆಗಿ ಇದು ಬಂದು ಅಕ್ರಿಲಿಕ್ ಕಿಚನ್ ಹೋಗಿದ್ದೀವಿ ಸರ್. ಬಾಟಮ್ ಅಲ್ಲಿ ಅಗೇನ್ ಬೀಜ್ಗೆ ಹೋಗಿದ್ದೀವಿ ಸರ್. ಯಾಕಂದ್ರೆ ತುಂಬಾ ಡಾರ್ಕರ್ ಶೇಡ್ ಬೇಡ ಅಂತ ಹೇಳಿ ಬೀಜಿಗೆ ಹೋಗಿದ್ದೀವಿ. ಆ ಬೀಜು ಕಾಂಬಿನೇಷನ್ ಕೊಡುವಂತ ಟಾಪ್ ಏನ್ ಬಂದಿದೆ ಏಜ್ ಕ್ವಾಡ್ಸ್ ಹೋಗಿದ್ದೀವಿ ಸರ್. ಇದು ಅಂಡ್ ದೆನ್ ಇಲ್ಲಿಗೆ ಟೈಲಿಂಗ್ ಬರುತ್ತೆ.
ಹಾಗೆ ನೀವು ವಾಲ್ ಯೂನಿಟ್ ಬಂದಾಗ ವುಡ್ ಹೋಗಿದೀವಿ. ಸೊ ನೀವು ಲೈಟ್ ಡಾರ್ಕ್ ಅಂಡ್ ಲೈಟರ್ ಥೀಮ್, ಸೊ ಈ ತರ ಒಂದು ಕಾಂಬಿನೇಷನ್ಸ್ ಪ್ಲಾನ್ ಮಾಡಿರೋದು. ಈ ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಡೋಣ. ಇದೇ ಹೇಳಿದ್ದಲ್ಲ ನೀವು ಪಾರ್ಟಿಷನ್? ಹೌದು ಸರ್, ಈ ಪಾರ್ಟಿಷನ್. ಸೊ ಆ ಕಡೆಯಿಂದ ನಾವು ಗ್ರೇ ಥೀಮ್ ಕೊಟ್ಟಿದ್ವಿ, ಲಿವಿಂಗ್ ಮ್ಯಾಚ್ ಆಗಬೇಕು ಅಂತ. ಈ ಕಡೆಯಿಂದ ವುಡನ್ ಥೀಮ್ ತಗೊಂಡಿದ್ದೀವಿ ಸರ್. ಯೂನಿಟ್ ಇದೆ. ಫಸ್ಟ್ ಯೂನಿಟ್ ಏನ್ ಮಾಡ್ಬೇಕು, ಫಸ್ಟ್ ಒಂದು ಫ್ರಿಜ್ ಸ್ಪೇಸ್ ಬಿಟ್ಟಿವಿ ಸರ್. ಫ್ರಿಜ್ ಸ್ಪೇಸ್ ಆದ್ಮೇಲೆ ಒಂದು ಮಿನಿ ಟಾಯ್ಲೆಟ್ ಹೋಗಿದ್ದೀವಿ, ಯಾಕಂದ್ರೆ ಮತ್ತೆ ನಮ್ಗೆ ಇಲ್ಲಿ ಸ್ಟೇರ್ ಕೇಸ್ ಬರ್ತಿದೆ ಸ್ಲ್ಯಾಬ್ದು, ಅದಕ್ಕೋಸ್ಕರ ಮಿನಿ ಟಾಯ್ಲೆಟ್. ಸೊ ಎನಿಥಿಂಗ್ ಲೈಕ್ ಪೋರ್ಸಲಿನ್ಸ್ ಆಗಿರ್ಬೋದು, ಅವ್ರ ಕ್ರಾಕರಿ ಐಟಮ್ಸ್ ನೆಲ್ಲ ಡಿಸ್ಪ್ಲೇ ಮಾಡ್ಕೊಳ್ಳೋಕೋಸ್ಕರ ಇದನ್ನ ತಗೊಂಡಿದ್ವಿ. ಯಾಕಂದ್ರೆ ಇಲ್ಲೆಲ್ಲೂ ನಮಗೆ ಕ್ರಾಕರಿಗೆ ಸಪರೇಟ್ ಸ್ಪೇಸ್ ಇಲ್ಲ ಸರ್. ಒಂದು ಸ್ಲ್ಯಾಬ್ ಕೊಟ್ಟಿದ್ದೀವಿ. ಸೊ ರೆಡಿಲಿ ಆಕ್ಸೆಸಬಲ್ ಯೂನಿಟ್ಸ್ ಏನೇನು ಬೇಕಾಗುತ್ತೆ ಅವ್ರಿಗೆ ಅದೆಲ್ಲ ಯುಟೆನ್ಸಿಲ್ಸ್ ಇಲ್ಲಿ ಪ್ಲೇಸ್ ಮಾಡ್ಕೊಬೋದು ಸರ್. ಅಂಡ್ ಬಂದಾಗ ಇಲ್ಲಿ ಕಾರ್ನರ್ ಯೂನಿಟ್ ಹೋಗಿದ್ದೀವಿ. ಅಗೇನ್ ಇದೇನಿಲ್ಲ, ಜಸ್ಟ್ ಒಂದು ಪ್ಲೇನ್, ಯಾಕಂದ್ರೆ ಈ ಕಡೆಯಿಂದ ಆಕ್ಸೆಸ್ ಕೊಟ್ಟಿದ್ದೀವಿ. ಇದು ಜಸ್ಟ್ ಪ್ಲೇನ್ ಬರುತ್ತೆ. ಶೆಲ್ಫ್ ಒಂದು ಪ್ರೊವೈಡ್ ಮಾಡಿದ್ದೀವಿ, ಬಟ್ ಹೈ ರಿಟೆನ್ಸಲ್ಸ್ ಇರೋ ಕಾರಣ ಅವ್ರು ಶೆಲ್ಫ್ ರಿಮೂವ್ ಮಾಡ್ಕೊಂಡಿದ್ದೀವಿ. ಬೆಸ್ಟ್ ಇದು ನೋಡಿ, ಕರೆಕ್ಟ್ ಆಗಿ ಬರುತ್ತೆ ಸರ್ ಇದು. ಸೊ ಏನ್ ಮಾಡ್ತೀವಿ ನಾವು, ಅದಕ್ಕೆ ಇದಕ್ಕೆಲ್ಲ ಬಂದು ನಾವು ಲೂಸ್ ಶೆಲ್ಫೇ ಕೊಟ್ಬಿಡ್ತೀವಿ. ಸೊ ಎನಿ ಟೈಮ್ ಕಸ್ಟಮರ್ಸ್ ಹೇಗೆ ಬೇಕೋ ಅದನ್ನ ಯೂಸ್ ಮಾಡ್ಕೊಬಹುದು. ಇದು ಗೋಲ್ ಹ್ಯಾಂಡಲ್ ಅಲ್ವಾ ಸರ್? ಇದು ಗೋಲ್ ಹ್ಯಾಂಡಲ್ ಸರ್, ಟೋಟಲಿ ಗೋಲ್ ಹ್ಯಾಂಡಲ್ ಹೋಗಿದ್ದೀವಿ. ಬ್ಲಾಕ್ ಕಲರ್ ಬರುತ್ತೆ. ಸೊ ನಿಮ್ಗೆ ಅದೊಂದು ಹ್ಯಾಂಡಲ್ಲೆಸ್ ಕಿಚನ್ ತರ ಒಂದು ಫೀಲ್ ಕೊಡುತ್ತೆ. ಕರೆಕ್ಟ್ ಸರ್ ಇದು. ಸೊ ನೀವೇ ಯೂನಿಟ್ ಇರುತ್ತೆ, ಪ್ರತಿಯೊಂದಕ್ಕೂ ಈ ಥರ ಲೂಸ್ ಶೆಲ್ಫ್ ಬರುತ್ತೆ ಸರ್. ಈ ಶೆಲ್ಫ್ನ ನಮ್ಗೆ ಹೈಟ್ ತಕ್ಕನ ಅಡ್ಜಸ್ಟ್ ಮಾಡ್ಕೊಬೋದು, ಅಥವಾ ನಾವು ಇದು ತೆಗೆದು ಹೈ ಹಾಕೊಬೋದು. ಒಳ್ಳೇದು ಸರ್ ಅದು. ಎರಡು ಟ್ಯಾಂಡಮ್ ಹೋಗಿದ್ದೀವಿ ಸರ್. ಸೊ ಅಗೇನ್ ನಾನು ಪ್ರತಿ ವಿಡಿಯೋಲಿ ಹೇಳಿದಂಗೆ ಟ್ಯಾಂಡಮ್ಸ್ ಬೇಕಾದ್ರೆ ನಾವು ತಾಲಿ ಇನ್ಲೆಟ್ಸ್ಗಾರು ಹೋಗ್ಬೋದು, ಅಥವಾ ನಿಮ್ಗೆ ಏನಾದ್ರು ಸ್ವಲ್ಪ ವೆಯ್ಟ್ ಇರುವಂಥ ಐಟಮ್ಸ್ ಇದ್ರೆ ನೀವು ಈ ಟ್ಯಾಂಡಮ್ಸ್ ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ಯಾವ ಕಂಪನಿ ಟ್ಯಾಂಡಮ್ ಯೂಸ್ ಮಾಡ್ತೀರಾ ಸರ್? ಹಿಟಿಕ್ ಬರುತ್ತೆ. ನಾರ್ಮಲಿ ಹಿಟಿಕ್ ಆ್ಯಂಡ್ ಹೆಬ್ಕೋ ಹೋಗ್ತೀವಿ, ಬಟ್ ಇವಾಗ ಮೇಜರ್ ಆಫ್ ಆಲ್ ದ ಪ್ರಾಡಕ್ಟ್ಸ್ ನಾವು ಹಿಟಿಕ್ನೇ ಕೊಡ್ತಾ ಇದ್ದೀವಿ. 3 ಸೆಟ್ಸ್ ಆಫ್ ಕಟ್ಲರಿ ಬರುತ್ತೆ ಸರ್ ನಿಮಗೆ. ಸೊ ನಮ್ದು ಏನು ಹಾಪ್ ಕ್ಲೇಡೆ ಬರುತ್ತೆ ಆ ಯೂನಿಟ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಕಟ್ಲರಿ ಇಲ್ಲಿಗೆ ಬಂದು ನಿಮಗೆ ಕಪ್ ಅಂಡ್ ಸಾಸರ್ದು ಬ್ಯಾಸ್ಕೆಟ್ಸ್ ಎಲ್ಲ ಟೋಟಲ್ ಆಗಿ ಬರುತ್ತೆ. ಸರಿ. ಅಂಡ್ ದೆನ್ ಅಗೇನ್ ಲಾಸ್ಟ್ ಏನು ಬರುತ್ತೆ ನಿಮಗೆ ಇಲ್ಲಿ ತಾಲಿದು ಇನ್ಪುಟ್ ಇರುತ್ತೆ ಸರ್. ಸೊ ಈ ಥರ ಮೂರು ನಾವೇನು ಮಾಡ್ತೀವಿ, ಬೇಸಿಕಲಿ ಹಾಪ್ ಕ್ಲೇಡನೆ ಪ್ರೊವೈಡ್ ಮಾಡ್ಕೊಂಡಿರ್ತೀವಿ. ಕಾರ್ನರ್ ಅಲ್ಲಿ ಹಾಗೆ ಇಲ್ಲಿಗೆ ಒಂದು ಕಾರ್ನರ್ ಬರುತ್ತೆ ಸರ್. ಇದನ್ನು ಅಷ್ಟೇ ನಾವು ಹಾಗೆ ಮಾಡ್ಕೊಂಡು ಬ್ಲೈಂಡ್ ಕಾರ್ನರ್ ಥರ ಕೊಟ್ಟಿದ್ದೀವಿ. ಸೊ ಏನೇನು ಅವ್ರಿಗೆ ಬೇಕಾದಂಥ ವೆಸಲ್ಸ್ ನಾವು ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ಅಂಡ್ ದೆನ್ ಇಲ್ಲಿ ಸ್ಟವ್ ಹತ್ರ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೊಟ್ಟಿದ್ದೀವಿ ಬಾಟಲ್ ಪೋಲೋ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಅವ್ರ ಬಾಟಲ್ನ ಯೂಸ್ ಮಾಡ್ಕೊಬೋದು. ಅಂಡ್ ನೆಕ್ಸ್ಟ್ ಬರೋದು ಬಂದು ಸಿಂಕ್ ಯೂನಿಟ್ ಬರುತ್ತೆ ಸರ್. ಸೊ ಸಿಂಕ್ ಯೂನಿಟ್ ಅಲ್ಲಿ ಜಾಸ್ತಿ ಮಾಡಕ್ ಹೋಗಲ್ಲ, ಜಸ್ಟ್ ಒಂದು ಶೆಲ್ಫ್ ಅಥವಾ ಶೆಲ್ಫ್ ಬೆಟರ್ ಶೆಲ್ಫ್ ಕೊಡಕ್ ಹೋಗಲ್ಲ. ಸೊ ಈ ತರ ಒಂದು ಯೂನಿಟ್ ನ ಪ್ಲಾನ್ ಮಾಡ್ಕೊಬಹುದು. ಇಲ್ಲಿ ಇವರು ವಾಟರ್ ಪ್ಯೂರಿಫೈಯರ್ ಇದ್ರೊಳಗಡೆ ಹಾಕೊಂಡಿದ್ದಾರೆ. ಆಮೇಲೆ ಇದೇಂಗ್ ಬೆಂಡ್ ಮಾಡಿದ್ರಿ ನೀವು, ಕರ್ವ್ ಮಾಡಿದ್ರಿ? ಇದು ಕಾರ್ಪೆಂಟ್ರಿ ಮಾಡಿದ್ವಿ ಸರ್. ಸೊ ಇಲ್ಲಿ ಗಂಟೆ ಏನ್ ಬಂತು ನಮ್ದು ಕಾರ್ಕಾ ಸ್ಟ್ರಕ್ಚರ್, ಇಲ್ಲಿ ಗಂಟೆ ಮಾಡ್ಲರ್ ಮಾಡಿ ಅಂಡ್ ದಿಸ್ ಸೆಕ್ಷನ್ ಆಫ್ ಪಾರ್ಟ್ ಏನ್ ಬಂದು ಟೋಟಲಿ ಬಂದು ನಾವಿಲ್ಲಿ ಆನ್ ಸೈಟ್ ಅಲ್ಲಿ ಕಾರ್ಪೆಂಟ್ರಿ ಮಾಡಿರೋದು. ಸೊ ತರ ಮಿಕ್ಸ್ ಮ್ಯಾಚ್ ಆಫ್ ಕಾರ್ಪೆಂಟ್ರಿ ಆಸ್ ವೆಲ್ ಆಸ್ ಮಾಡ್ಯುಲರ್ ಸರ್. ಒಳ್ಳೆ ಕೆಲಸ ಸರ್. ಈಗ ಎಡ್ಜ್ ಅಲ್ಲಿ ಇರೋದ್ರಿಂದ ಟಚ್ ಆಗುತ್ತಲ್ಲ, ಇದನ್ನ ರೌಂಡ್ ಮಾಡ್ಬಿಟ್ರೆ ಓಡಾಡೋದು ಸ್ಮೂತ್ ಆಗಿ ಸರ್. ಯಾಕಂದ್ರೆ ಇದು ಡೆಪ್ತ್ ನಮ್ಗೆ ಜಾಸ್ತಿ ಇತ್ತು, ಇಲ್ಲಿ ಮೂವ್ಮೆಂಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನ ರೌಂಡ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಓಕೆ. ಆಮೇಲೆ ಇಲ್ಲಿ ಸಿವಿಲ್ ವರ್ಕ್ ಎಲ್ಲ ನೀವೇ ಮಾಡ್ಕೊಂಡ್ಬಿಡ್ತೀರಾ ಇದನ್ನೆಲ್ಲ? ಹೌದು ಸರ್. ಇಲ್ಲಿ ಕ್ವಾಡ್ಸ್ ಅಂಡ್ ದೆನ್ ಟೈಲ್ ಇದು ನಮ್ಮ ಕಡೆಯಿಂದ ಆಗಿದೆ. ಸಿಂಕ್ ಕಟಿಂಗ್ ಪ್ಲೇಸ್ಮೆಂಟ್ ಇಸ್ ಬಿನ್ ಟೇಕನ್ ಕೇರ್ ಸರ್. ಅಂಡ್ ಇಲ್ಲಿ ಟಾಯ್ಲೆಟ್ಸ್ ಕೊಟ್ಟಿದ್ವಿ, ಫುಲ್ ಓಪನಬಲ್ ಯೂನಿಟ್ಸ್ ಕೊಟ್ಟಿದ್ದೀವಿ. ಇದು ಯಾವ ತರ ಅಂದ್ರೆ ನಿಮಗೆ ಹೈಡ್ರಾಲಿಕ್ ಬರುತ್ತೆ. ಸೊ 4 ಸೆಕ್ಷನ್ ಹೈಡ್ರಾಲಿಕ್ ಪ್ಲಾನ್ ಮಾಡಿದ್ದೀವಿ. ಸೊ ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿದಾಗ ಈಸಿಲಿ ಸ್ಪೈಸ್ ಏನೇ ಬೇಕಾದ್ರೂ ತಗೊಂಡು ಆಕ್ಸೆಸ್ ಮಾಡೋಕ್ಕೋಸ್ಕರ ಈ ತರ ಒಂದು ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡ್ಕೊಂಡು. ಈ ಅಪ್ಲಿಫ್ಟರ್ ಯಾವ್ದು ಕಂಪನಿ ಇದೆ ಆಕ್ಚುಲಿ ಸರ್? ಇದು ಎಬ್ಕೋದ್ ಬರುತ್ತೆ ನಿಮಗೆ. ಇದು ಒಳಗಡೆ ಇದೆ ಎಬ್ಕೋದ್ ಬರುತ್ತೆ. ಯಾಕಂದ್ರೆ ಹೈಡ್ರಾಲಿಕ್ ಲಿಫ್ಟ್ ಅಪ್ ಎಬ್ಕೋದಲ್ಲಿ ಚೆನ್ನಾಗಿದೆ. ಸೊ ಈ ತರ ನಮ್ಮ R&D ಟೀಮ್ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ನಾವು ಅದನ್ನ ಪ್ಲಾನ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ವಾರ್ಡ್ರೋಬಲ್ ಹಾಕುವಂತ ಲಾಕ್ ಎಲ್ಲ ಬಂದು ಯುರೋಪೋ ಕೊಡ್ತೀವಿ. ಬಿಕಾಸ್ ವೆನ್ ಕಂಪೇರ್ ಟು ಹೆಟಿಕ್ ಅಂಡ್ ಎಬ್ಕೋ ಯುರೋಪೋ ಲಾಕ್ಸ್ ಚೆನ್ನಾಗಿದೆ. ಸೊ ತರ ಕೆಲವೊಂದು ಐಟಮ್ಸ್ ನ R&D ಮಾಡಿ ಆ ಪರ್ಟಿಕ್ಯುಲರ್ ಬ್ರಾಂಡ್ಸ್ ನಾವು ಅಲ್ಲಿಗೆ ಯೂಸ್ ಮಾಡ್ಕೊಂತೀವಿ. ಅಗೇನ್ ವಾಲ್ ಯೂನಿಟ್ ಅಲ್ಲಿ ಇದು ಫುಲ್ ಕ್ಲೋಸ್ ಕೊಟ್ಟಿವಿ ಸರ್. ಆ ಕಡೆ ನಿಮ್ಗೆ ಏನ್ ಮತ್ತು ಫುಲ್ ಬಂದು ಗ್ಲಾಸ್ ಶಟರ್ಸ್ ಇತ್ತು, ಈ ಕಡೆ ಗ್ಲಾಸ್ ಶಟರ್ಸ್ ಇದ್ರೆ ಎಂಟೈರ್ಲಿ ನಿಮಗೆ ಫುಲ್ ಈ ತರ ಪ್ಯಾಕ್ ಆಗಿರೋ ತರ ಕೊಟ್ಟಿದ್ದೀವಿ ಸರ್ ನಿಮಗೆ. ಸೊ ಅಗೇನ್ ವಿತ್ ಶೆಲ್ಸ್ ಬರುತ್ತೆ, ಎನಿಥಿಂಗ್ ಕ್ಯಾನ್ ಬಿ ಪ್ಲಾನ್ಡ್ ಅಕ್ರಾಸ್. ಇಲ್ಲಿ ಬಾಟಮ್ ಬಂದಾಗ ನಿಮಗೆ ಬಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಇಲ್ಲಿ ಕೆಳಗಡೆ ಒಂದು ರೂಮ್ ಇದೆ ಅಲ್ವಾ ಸರ್? ಸೊ ಇದು ಅವರ ಮೇನ್ ಪೇರೆಂಟ್ಸ್ ಬೆಡ್ರೂಮ್ ಸರ್. ಸೊ ಅದನ್ನ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಎಂಟು ತಗೊಂಡಿದ್ದೀವಿ ಸರ್. ವಾರ್ಡ್ರೋಬ್ಸ್ ಪ್ಲಸ್ ಕಾಟು, ಹೆಡ್ ಬೋರ್ಡು, ಅದು ಹಿಂಭಾಗ ಟೆಕ್ಸ್ಚರ್ ಪೇಂಟಿಂಗು, ಫಾಲ್ ಸೀಲಿಂಗು. ಸೊ ಈ ತರ ಇಲ್ಲಿ ಎಂಟೈರ್ ರೂಮ್ ನಾವು ಬಳಸ್ಕೊಂಡಿದ್ದೀವಿ ಸರ್. ಇಲ್ಲಿ ಫಾಲ್ ಸೀಲಿಂಗ್ ಬಗ್ಗೆ ಹೇಳಿದ್ದು? ಎಸ್ ಸರ್. ಸೊ ಫಾಲ್ ಸೀಲಿಂಗ್ ನೋಡ್ಬೋದು ಸರ್. ಹಾಗೆ ನಾವೇನ್ ಮಾಡಿದ್ವಿ, ಎರಡು ಕಡೆನೂ ಇದು ಸಂಕನ್ ಬದಲು ಇಲ್ಲಿ ಮೇಲೆ ಹೋಗಿತ್ತು. ಸೊ ಅಲ್ಲಿ ಎರಡು ಕಡೆ ಮಾತ್ರ ನಾವು ಮೇನ್ ಲೈಟ್ ಫೋಕಸ್ ಮಾಡಿದ್ದೀವಿ. ಈ ಕಾಟಕ್ ಸೇಮ್ ಸಿಮೆಟ್ರಿಕಲ್ ಆಗಿ ಏನ್ ಮೇಲ್ ಬರುತ್ತೆ ಅಲ್ಲಿ ರೈಟ್ ರೌಂಡ್ ಪೆರಿಫಲ್ ಹೋಗಿ ಒಳಗಡೆ ಬಂದು ಕ್ರಿಸ್ ಕಾಸ್ ಡಿಸೈನ್ ಹೋಗಿದ್ದೀವಿ ಸರ್. ಸೊ ಏನಾಗುತ್ತೆ, ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ನಿಮಗೆ. ಪ್ಲಸ್ ಆ ಒಂದು ಲಕ್ಸುರಿ ಥೀಮ್ ಇಲ್ಲ ಹೈಲೈಟ್ ಜಾಸ್ತಿ ಮಾಡ್ಕೊಳ್ಳೋದು. ಬೆಡ್ ಬಗ್ಗೆ ಹೇಳಿ ಸರ್. ಸರ್ ಬೆಡ್ ಬಂದಾಗ ಏನಾಗುತ್ತೆ, ನೀವು ಹೆಡ್ ಬೋರ್ಡ್ ನೋಡಬಹುದು. ಹೆಡ್ ಬೋರ್ಡ್ ಬಂದು ನಾವು ಇಲ್ಲಿ ಕಾಟಿನ ತಗೊಂಡಿದ್ದೀವಿ. ಸೊ ಜನರಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಮ್ಯಾಟ್ರಸ್ ಆದ್ಮೇಲೆ ತಗೊಂತಿದ್ವಿ. ಬಟ್ ಪ್ರಿಸ್ಕ್ರೈಬ್ಡ್ ಕಸ್ಟಮರ್ ಏನ್ ಕೇಳಿದ್ರೆ ಬಾಟಮ್ ಇಂದಾನೆ ಕೊಟ್ಟಿವಿ. ಯಾಕಂದ್ರೆ ಕಾರಣ ನೀವು ನೋಡಿದ್ವಿ ಫ್ಲೋರಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡು ನಾವು ಅಪ್ ಟು ಇಲ್ಲಿ ಗಂಟೆ ಕೊಟ್ಟಿದ್ದೀವಿ. ಪ್ಲಸ್ ಇದು ಕರ್ವ್ ಬರುತ್ತೆ ಮುಂದೆ ನಿಮಗೆ. ಇದೇನಾಗುತ್ತೆ, ಈ ಹೆಡ್ ಬೋರ್ಡ್ ಇಂದಾನು ಮುಂದಕ್ಕೆ ತಗೊಂಡಿದ್ವಿ ಸರ್ ನಾವು. ಇದನ್ನ ಕಿವಿ ಡಿಸೈನ್ ತರ ಬಂದಿದೆ ಸರ್. ಅದನ್ನ ಅಂತ ಹಿಂಭಾಗ ಆಗ ನಾವು ಆರ್ಕಿ ಕಾಂಕ್ರೀಟ್ ಹೋಗಿದ್ದೀವಿ. ಎರಡು ಕಡೆ ಏನ್ ಮಾಡಿದ್ವಿ, ನಾವು ಬ್ಲೈಂಡ್ಸ್ ಹೋಗಿದ್ದೀವಿ ಸರ್. ಜನರಲಿ ನಾವು ಕರ್ಟನ್ ಹೋಗೋದು ಬೇಡ, ಯಾಕಂದ್ರೆ ಹೈಟ್ ಆಫ್ ದಿ ವಿಂಡೋಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ಲೈಂಡ್ ಹೋಗಿದ್ದೀವಿ. ಹಾಗೆ ಇಲ್ಲಿಗೆ ಒಂದು ಕಾರ್ಪೆಂಟ್ರಿ ವರ್ಕ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿಗೆ ಜಸ್ಟ್ ಒಂದು ಮುಂದೆ ಪ್ಲೇಸ್ ಮಾಡ್ಕೊಂಡು ಇಲ್ಲಿ ನಾವು ಬಂದ್ಬಿಟ್ಟು ಸ್ವಿಚ್ ಬಾಕ್ಸಸ್ ನ ಪ್ಲಾನ್ ಮಾಡಿದ್ವಿ. ಸೊ ಈ ತರ ಒಂದು ಟೋಟಲ್ ಕಾಂಬಿನೇಷನ್ಸ್ ಅಲ್ಲಿ ಈ ಹಿಂಭಾಗ ವರ್ಕ್ ಆಗಿದೆ ಸರ್. ಡ್ರಾವರ್ ಹೋಗಿದ್ದೀವಿ. ಜನರಲಿ ನಾವು ಎಲ್ಲೆಡಲ್ಲಿ ನೀವು ನೋಡೋದು ಬಂದು ಹೈಡ್ರಾಲಿಕ್ ಲಿಫ್ಟ್ ಇರೋದು. ಲಿಫ್ಟ್ ಇರೋದು ಸರ್. ಇಲ್ಲಿಗೆ ಹೈಡ್ರಾಲಿಕ್ ಬೇಡ ಅಭಿಷೇಕ್, ನನಗೆ ಡ್ರಾವರ್ ಕೊಡಿ, ಇಷ್ಟೇ ಆಕ್ಸೆಸಬಲ್ ಇರುತ್ತೆ ಅಂದ್ರು. ಸೊ ನಾವು ಇಲ್ಲಿಗೆ ಡ್ರಾವರ್ಸ್ಗೆ ಹೋಗಿದ್ದೀವಿ ಸರ್ ಟೋಟಲ್ ಆಗಿ. ಈ ಕಡೆ ಸರ್ ಹಾಗೆ
ಸರ್ ಇಲ್ಲಿಗೆ ಬಂದಾಗ ಇಲ್ಲೊಂದು ಮತ್ತೆ ಡ್ರಾಪ್ ಇತ್ತು ಇಲ್ಲಿಗೆ. ಸೊ ಆ ಡ್ರಾಪ್ ನ ಹೈಲೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಅಲ್ಲಿ ಗ್ರೂ ತರ ಪ್ಯಾಟರ್ನ್ ಮಾಡಿ ಟೆಕ್ಸ್ಚರ್ ಪೇಂಟಿಂಗ್ ಹೋಗಿದ್ದೀವಿ. ಇಲ್ಲಿ ಸರ್ ಈ ಕರ್ಟನ್ ಬಂದು ನಾವು ಈ ಒಂದು ಲ್ಯಾಮಿನೇಟ್ ಶೇಡ್ ಗೆ ಮ್ಯಾಚ್ ಮಾಡ್ಕೊಂಡಿದೀವಿ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಸರ್ ಥೀಮ್ ಬೇಸ್ ನಾವು ಪ್ಲಾನ್ ಮಾಡೋದು. ಸೊ ಬರೀ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡು ಇದನ್ನ ಬಿಡಕ್ಕಾಗಲ್ಲ. ಸೊ ಈ ತರ ನಾವು ಏನ್ ಹೋಗ್ತೀವಿ ನಾವು ಮೇಜರ್ ಯೂನಿಟ್ಸ್ ನ ಕರ್ಟನ್ಸ್ ಪ್ರತಿಯೊಂದು ನಾವು ಸೆಲೆಕ್ಷನ್ ಮಾಡ್ಕೊಡ್ತೀವಿ. ವಾರ್ಡ್ರೋಬ್ ಬಗ್ಗೆ ಹೇಳಿ ಸರ್. ಸೊ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ ಸರ್ ನಿಮಗೆ. ಇನ್ಲೈನ್ ಸ್ಲೈಡಿಂಗ್ ಅಂತ ಬರುತ್ತೆ. ಇನ್ಲೈನ್ ಸ್ಲೈಡಿಂಗ್ ಅಲ್ಲಿ ಹೆಟಿಕ್ ಚಾನಲ್ಸ್ ಹೋಗ್ತೀವಿ. ಅಂಡ್ ಇಲ್ಲಿಗೆ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಈ ಒಂದು ಕಾಂಬಿನೇಷನ್ ಹೈಲೈಟ್ ಗೋಸ್ಕರ ನಾವಿಲ್ಲಿ ಗೋಲ್ಡನ್ ಸ್ಟ್ರಿಪ್ಸ್ ಹೋಗಿದೀವಿ. ಇದೇನ್ ಬರುತ್ತಲ್ಲ ಹ್ಯಾಂಡಲ್ ಇದನ್ನ ಕೊಟ್ಟಿದ್ದೀವಿ. ಪ್ರೊಫೈಲ್ ಹ್ಯಾಂಡಲ್ ಬರುತ್ತೆ ನಿಮಗೆ. ಕನ್ಸಿಲ್ಡ್ ಹ್ಯಾಂಡಲ್ ಹೋಗಿಲ್ಲ. ಕನ್ಸಿಲ್ಡ್ ಹ್ಯಾಂಡಲ್ ಬರೋ ಈ ಡಿಸೈನ್ ಇದು ಮಾಡಕ್ಕಾಗಲ್ಲ. ಎಸ್ ಇಲ್ಲಿಗೆ ಈ ತರ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಎಂಟೈರ್ ಹೋಗಿದೆ ಸರ್. ಸೊ ಟೋಟಲ್ ಫ್ರಮ್ ದಿ ಬಾಟಮ್ ಟಿಲ್ ದ ಟಾಪ್ ಫುಲ್ ಇದು ಹೋಗಿದ್ದೀವಿ. ಅಂಡ್ ನಮ್ದು ಜನರಲ್ ಕಾರ್ಕಾಸ್ ಅದು ತಗೊಂಡಿದ್ದೀವಿ ಸರ್. ಸೊ ನಮ್ದು ಸ್ಟ್ಯಾಂಡರ್ಡ್ ಏನ್ ಬರುತ್ತೆ ಅಂದ್ರೆ ಒಂದು ಹ್ಯಾಂಗರ್ ಸ್ಪೇಸ್, 2 ಡ್ರಾವರ್ ವಿತ್ ನಿಮಗೆ ಇದು ಬರುತ್ತೆ ಸರ್. ಸೊ ಹಾಗೆ ಈ ಕಡೆ ಸರ್ ಆಲ್ಮೋಸ್ಟ್ ಸೇಮ್ ಒಂದು ಡ್ರಾವರ್ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿ ನಾವು ಜಾಸ್ತಿ ಇದು ಮಾಡ್ಕೊಂಡಿದ್ದೀವಿ. ಅಂಡ್ ಎಂಡ್ ಟು ಎಂಡ್ ಲಾಫ್ಟ್ ಹೋಗಿದ್ದೀವಿ ಸರ್. ಟೋಟಲಿ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಬೇಕಾಗಿತ್ತು. ಸೊ ಫ್ರಮ್ ದಿಸ್ ವಾಲ್ ಟು ದಟ್ ಎಂಡ್ ಟು ಎಂಡ್ ವಾಲ್ ಲಾಫ್ಟ್ ಹೋಗಿದ್ದೀವಿ. ಅಂಡ್ ಇಲ್ಲಿ ನೋಡ್ಬೋದು ಸರ್ ಡ್ರೆಸ್ಸಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ದೊಡ್ಡದಾಗಿದೆ ಸರ್. 2 feet ಅಲ್ವಾ ಇದು? ಹಾಂ ಸರ್ 2 feet ಇನ್ ವಿಡ್ತ್ ಬರುತ್ತೆ. ಸೊ ಡ್ರೆಸ್ಸರ್ ಹಿಂಭಾಗ ನಿಮ್ಗೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಆಂಪಲ್ ಅಮೌಂಟ್ ಆಫ್ ಸ್ಪೇಸ್, ಒಳ್ಳೆ ಸ್ಟೋರೇಜ್ ಬರಲಿ ಅಂತ ಹೇಳಿ. ಹಾಗೇನು ಬಾಟಮಲ್ಲೂ ಡ್ರಾವರ್ಸ್ಗೆ ಹೋಗಿದ್ದೀವಿ ಸರ್. ಸ್ವಲ್ಪ ಸ್ಟೋರೇಜ್ ಜಾಸ್ತಿನೇ ಇರಲಿ, ನಂಬರ್ ಆಫ್ ಕಾಸ್ಮೆಟಿಕ್ ಐಟಮ್ಸ್ ಜಾಸ್ತಿ ಇದೆ ಅಂತ ಹೇಳ್ತೀವಿ ಮ್ಯಾಮ್. ಅದಕ್ಕೋಸ್ಕರ ಡ್ರೆಸ್ಸರ್ ಅನ್ನು ಸ್ವಲ್ಪ ಚೆನ್ನಾಗಿ ಬಿಡ್ತಲ್ಲಿ ಕೊಟ್ಟಿದ್ದೀವಿ ಸರ್. ದೊಡ್ಡದಾಗಿ ಕೊಟ್ಟಿದ್ದೀರಾ ಸರ್? ಯಾಕಂದ್ರೆ ನಾನು ಯೂಶುವಲಿ 1.5 ನೋಡಿರೋದು ಎಲ್ಲ ಕಡೆ. ನಾವು 2 feet ಹೋಗಿದ್ದೀವಿ ಸರ್. ಜಾಸ್ತಿ ಮಾಡಿದ್ದೀರಾ. ಇದು ಯಾವ ಕಲರ್ ಸರ್? ಇದು ಏನಂತ ಹೇಳಿ ಸರ್ ಹಾಗೆ ಬೀಜ ಬರುತ್ತೆ. ಇದು ಬೀಜ ಏನ್ ಮಾಡಿದ್ವಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಬರುತ್ತೆ ಲ್ಯಾಮಿನೇಟ್ ಇದೆ ಏರೋ ಲ್ಯಾಮ್ ಅಲ್ಲಿ. ಅದನ್ನ ನಾವಿಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಕಾಫಿ ಕಲರ್ ತರ, ಕಾಫಿ ಕಲರ್. ಹಾ ನಮಗೆ ಇದು ಮತ್ತೆ ನಮ್ಮ ಹೈಲೈಟ್ ಆಫ್ ದ ವಾಲ್ ಆರ್ಕಿಕಾಂಡ್ ಏನ್ ಕೊಟ್ಟಿದ್ವಿ 2 ಮ್ಯಾಚ್ ಆಗಬೇಕಾಯ್ತು. ಸೊ ಗ್ರೇ ಅಂಡ್ ಬ್ರೌನ್ಸ್ ಆಲ್ಮೋಸ್ಟ್ ಥೀಮ್ ಚೆನ್ನಾಗಿ ಹೋಗುತ್ತೆ ಸರ್. ಅದಕ್ಕೆ ಲೈಟೆಸ್ಟ್ ಆಫ್ ದ ಬ್ರೌನ್ ಹಿಯರ್ ಅಂಡ್ ಅಲ್ಲಿಗೆ ಕಾಂಕ್ರೀಟ್ ಗ್ರೇ ಫಿನಿಶ್, ಇದು 2 ಕಾಂಬಿನೇಷನ್ ತಗೊಂಡೋಗಿದೆ ಸರ್. ಸೂಪರ್ ಸೂಪರ್. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಅವಿನಾಶ್ ಸರ್ ಅಂಡ್ ಫುಲ್ ಫ್ಯಾಮಿಲಿ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ. ಇವ್ರದ್ದು ವಿವಾ ಜೊತೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ಓಕೆ. ಅಂಡ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಸೇಮ್ ಟು ಯು. ಆಮೇಲೆ ನಿಮ್ಮ ಮನೆ ನೋಡಿದೆ, ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿದೆ. ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ಯಾಕೆ ವಿವಾ ಡಿಸೈನ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಆ್ಯಕ್ಚುಲಿ ನಾನು ಫಸ್ಟ್ ಈ ಮನೆ ಮಾಡಬೇಕು ಅಂದರೆ ನನ್ನ ಮಗಳು 3rd year MBBS ಈಗ ಓದ್ತಿದ್ದಳು ಸೆಂಟ್ ಜಾನ್ಸಲ್ಲಿ. ನಾವು ಆ್ಯಕ್ಚುಲಿ ಮಂಗಳೂರಲ್ಲಿದ್ದೆ. ದೊಡ್ಡೋಳು ಅಲ್ಲಿ ಮೆಡಿಕಲ್ ಮಾಡ್ತಾಯಿದ್ಲು. ಸೊ ಮನೆ ಕಟ್ಟ ಐಡಿಯಾ ಇರಲಿಲ್ಲ. ಸೊ ವೈಫ್ ಬಂದು ಇಲ್ಲ ಇವಳು ಸಣ್ಣವಳು ಅಕ್ಕನಿಗೋಸ್ಕರ ಮಂಗಳೂರು ಹೋದ್ವಿ. ನಾವು ಬೆಂಗಳೂರಲ್ಲಿದ್ವಿ. ಮಂಗಳೂರು ಹೋದ್ವಿ, ನೀವು ಇಲ್ಲಿ ಮನೆ ಕಟ್ಟಬೇಕು, ನೀವು ಬರಲೇಬೇಕು ಅಂತ. ಆವಾಗ ಜಸ್ಟ್ ಮನೆ ಮಾಡೋಣ ಅಂತ ಮಾಡಿದೆ. ಅದಕ್ಕೆ ಮಕ್ಕಳೆಲ್ಲ ಇಷ್ಟಕ್ಕೊಂದು ಮಾಡಿದ್ದೀರಾ ಡ್ಯಾಡಿ, ಸ್ವಲ್ಪ ಏನಾದರೂ ಇಂಟೀರಿಯರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಆಯಿತು ಸರಿ ಆಯ್ತಮ್ಮ, ನೀವು ಚೂಸ್ ಮಾಡಿ. ನಾನು ದುಬೈಲಿ ಇರೋದ್ರಿಂದ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಹೇಳಿದೆ. ಸೊ ಇವರು ಸರಿ ಆಯಿತು ಅಂತ ಎಲ್ಲ ನಿಮ್ಮ ಯೂಟ್ಯೂಬ್ ಪ್ಲಸ್ ಎಕ್ಸಿಕ್ಯೂಟ್ ಮಾಡಿದ್ದು ಇವರೇ. ಹಂಗಾದ್ರೆ ಎಲ್ಲ ಇವರೇ ಕಂಡುಹಿಡಿದಿರೋದೆಲ್ಲ ಇವರೇನೆ. ಅವರಿಗೆ ಕೇಳ್ಬೇಕು ನಾನು ಆ್ಯಕ್ಚುಲಿ. ನೀವು ಹೇಳಿ ಮೇಡಮ್, ಯಾಕೆ ವಿವಾ ಹೇಳಿ? 3 ಜನ ಹೇಳಿ, ಪರವಾಗಿಲ್ಲ. ಅಂದ್ರೆ ವಿಡಿಯೋ ಎಲ್ಲ ನೋಡ್ತಾ ಇದ್ವಿ ವಿವಾದವ್ರದ್ದು, ತುಂಬಾ ಚೆನ್ನಾಗಿ ರಿವ್ಯೂಸ್ ಅವೆಲ್ಲ ಚೆನ್ನಾಗಿತ್ತಲ್ಲ, ಹಾಗಾಗಿ ಅದನ್ನ ನಾವು ಚೂಸ್ ಮಾಡಿದ್ರಿ. ನಾವು ಯೂಟ್ಯೂಬರ್ ಏನಾದ್ರು ಹೇಳ್ತೀವಿ, ಫೈನಲೈಸ್ ಮಾಡ್ಬೇಕಲ್ಲ ನೀವು. ಲ್ಯಾಮಿನೇಟ್ಸ್ ಅವ್ರದೆಲ್ಲ ಚೆಕ್ ಮಾಡಿದ್ವಿ, ಅದೆಲ್ಲ ನಮಗೆ ತುಂಬಾ ಇಷ್ಟ ಆಗಿತ್ತು. ಹೋಗಿದ್ರ ಅವ್ರದ್ದು? ಒಂದ್ಸತಿ ವಿಸಿಟ್ ಮಾಡಿ ಎಲ್ಲ ನೀಟಾಗಿ ಎಲಿಗೆಂಟ್ ಆಗಿ, ಮೇನ್ ನಮ್ದು ಕಾನ್ಸೆಪ್ಟ್ ಅಂದ್ರೆ ನೋಡಿದ ತಕ್ಷಣ ಎಲಿಗೆಂಟ್ ಆಗಿ ಕಾಣ್ಬೇಕು ಮನೆ, ಒಂಥರ ಕಲರ್ ಆ ಕಾನ್ಸೆಪ್ಟ್ ಅವ್ರು ನಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತೀರಾ. ಇವ್ರಿಗೆ ಹೆಂಗ್ ಒಪ್ಸಿದ್ರಿ? ಇವ್ರಿರೋದು ದುಬೈದಲ್ಲಿ. ವಿಡಿಯೋಸ್ ಎಲ್ಲ ವಿಡಿಯೋ ತೋರಿಸಿ ನನಗೆ ಸ್ವಲ್ಪ ಅವ್ರದ್ದು ಎಲ್ಲ ಸ್ಮಾಲ್ ವಿಡಿಯೋ ಇದ್ರದ್ದು ಲಿಂಕ್ ಕಳಿಸಿದ್ರು, ಕ್ಲಿಪ್ಸು ನೋಡಿದೆ. ನನಗೇನಂದ್ರೆ ಈಗ ತುಂಬ ಎಕ್ಸ್ಟ್ರಾ ಕಲರ್ ಬಣ್ಣ ಕಲರ್ ಅಂದ್ರೆ ನನಗೆ ಇಷ್ಟ ಆಗಲ್ಲ. ಅದಾಯ್ತು, ಮೈಲ್ಡ್ ಆಗಿರ್ಬೇಕು, ನೀಟಾಗಿರ್ಬೇಕು, 2 or 3 ಮ್ಯಾಕ್ಸಿಮಮ್ ಕಲರ್ಸು. ಅವಾಗ ಇವ್ರದ್ದೆಲ್ಲ ನಾನು ನೋಡಿದಾಗ ಕಾನ್ಸೆಪ್ಟು ಅದು ಇದು ಎಲ್ಲ ಮೇನ್ಲಿ ಈ ಯೂನಿಟ್ಸು, ಬೇಸ್ ಯೂನಿಟ್ಸು ಅದೆಲ್ಲ ಒಂದು ಸ್ವಲ್ಪ ಡಿಸಿಪ್ಲಿನ್ ಆಗಿತ್ತು. ಯಾಕಂದ್ರೆ ನಾವು ಅಲ್ಲಿ ನೋಡ್ತೀವಿ, ಇಂಟೀರಿಯರ್ ನೋಡ್ತೀವಿ, ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀನಿ. ಸುಮಾರು ವಿಲಾಸ್ ಅವೆಲ್ಲ ಇದಾವೆ, ಎಲ್ಲ ಯುರೋಪಿಯನ್ ಸ್ಟೈಲ್ ಅದೆಲ್ಲ. ಆ ಒಂದು ಇದಕ್ಕೆ ಮ್ಯಾಚ್ ಆಗಂಗೆ ಕಲರ್ಸ್ ಎಲ್ಲ ಮ್ಯಾಚಿಂಗ್ ಆ ತರ ನನಗೆ ಕನ್ಸ್ಟ್ರಕ್ಷನ್. ನಾನು MEP ಡಿಪಾರ್ಟ್ಮೆಂಟ್ ಇರೋದ್ರಿಂದ ಎವ್ರಿ ಪಾಯಿಂಟ್ ಆಫ್ ವ್ಯೂ ಏನಿದೇನೋ ಆರ್ಕಿಟೆಕ್ಟ್ ಅದ್ರ ನಮ್ದು ಅಲ್ಲಿ ತುಂಬಾ ಇದು ನಡೀತಾ ಇರುತ್ತೆ. ಸರಿ ಅಂತ ನಾನು ಕಾಂಟ್ಯಾಕ್ಟ್ ನಂಬರ್ ಕಳಿಸು ಅಂದೆ. ಸರಿ ವೈಫ್ ಕಳಿಸಿದ್ಲು, ಅವರು ಅಭಿಷೇಕ್ ಅಂತೇಳಿ. ಸೊ ರಿಯಲಿ ಟೆಲ್ಲಿಂಗ್, ವೆನ್ ಐ ಅಪ್ರೋಚ್ ಅಭಿಷೇಕ್, ಅವ್ರದ್ದು ವೇ ಆಫ್ ಟಾಕಿಂಗ್, ಎಕ್ಸ್ಪ್ಲನೇಷನ್ ಎಲ್ಲದ್ರೂ ಫ್ಲೆಕ್ಸಿಬಲ್ ಇದ್ರು ಅವರು. ಆಮೇಲೆ ಫೈನಾನ್ಷಿಯಲಿ ಬಜೆಟಲ್ಲೂ ದೇ ಆರ್ ಫ್ರೆಂಡ್ಲಿ.
ದೇ ಕ್ಯಾನ್ ಕೋರ್ಡಿನೇಟ್. ಓಕೆ, ನಾವೇನು ತೊಂದರೆ ಇಲ್ಲ, ಹೋಗಿ ಮಾಡಿಕೊಡೋಣ ಸರ್, ಹಿಂಗೆ ಮಾಡೋಣ, ಹೆಂಗೆ ಬೇಕು ನಿಮ್ಗೆ, ಯಾವ ಥರ ಬೇಕು, ಯಾವ ರೇಂಜಲ್ಲಿ ಬೇಕೋ ಮಾಡೋಣ ಅಂದು. ಹಂಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಒಂದಿತ್ತು, ಮಕ್ಕಳು ಇವರೆಲ್ಲ ಅದು ಇದು ಅಂತೇಳಿ ಎಲ್ಲಿಗೆ ಮಾಡಿ 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 ಅದು ಅವ್ರ ಹತ್ರನೇ ಕೇಳ್ತೀನಿ ನಾನು. ನಿಮ್ ಜನರೇಷನ್ ಇವ್ರಿಗೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ವಾ, ಸೊ ಇವರು ಚೂಸ್ ಮಾಡೋದು ನಿಮ್ದು ಚೂಸ್ ಮಾಡೋದು ಆಲ್ಮೋಸ್ಟ್ ಬೇರೆ ಇರುತ್ತೆ. ನಿಮ್ಗೆ ಸ್ವಲ್ಪ ಫಂಕಿ ಆಗಬೇಕಾಗುತ್ತೆ, ಬಟ್ ಅಷ್ಟೊಂದು ಫಂಕಿ ಮಾಡಿಲ್ಲ ನೀವು. ಫಂಕಿ ಬೇಕಾಗುತ್ತೆ, ಬಟ್ ಆದ್ರೂ ಕೂಡ ಅದು ಹೆಂಗೆ ಮ್ಯಾಚ್ ಮಾಡಿದ್ರಿ? ಆಕ್ಚುಲಿ ಅಂದರೆ ಅವ್ರ ಹತ್ರ ನಾವು ಡಿಸೈನ್ ಎಲ್ಲ ಕಳಿಸಿದ್ರು, ಯಾವ ಥರ ಬೇಕು ಯಾವ ಥರ. ನಾವೊಂದಷ್ಟು ರೆಫರೆನ್ಸ್ ಫೋಟೋಸ್ ಅಂತ ಕಳಿಸಿದ್ವಿ ಅವ್ರಿಗೆ. ಕಳಿಸಿ ಅವ್ರು ಅದನ್ನ ನಮಗೆ ಇದ್ರಲ್ಲಿ ಮಾಡ್ಕೊಡ್ತಾರೆ, 3D ವ್ಯೂ ಅಲ್ಲಿ. ಆ ವ್ಯೂ ಮಾಡಿದಾಗ ಅವರಿಗೆಲ್ಲ ಓಕೆ ಹಿಂಗ್ ಬರುತ್ತೆ ಅಂತ, ಅದರಿಂದ ಸ್ವಲ್ಪ ಐಡಿಯಾಸ್ ಬಂತು. ಅವ್ರಿಗೂ ಕೂಡ ಅವರು ಹೇಳಿ ನಿಮ್ದೇನಾದ್ರು ಇನ್ಪುಟ್ ಇತ್ತಾ ಇದರಲ್ಲಿ? ನನ್ನ ರೂಮ್ ಹಿಂಗೆ ಬೇಕು. ನನ್ನ ರೂಮ್ ಲೈಕ್ ಅವ್ರು ಕಳಿಸ್ತಾ ಇದ್ರು ಫೋಟೋಸ್, ನಂಗೆ ತುಂಬಾ ಹುಡುಕಿದ್ದು. ಆಮೇಲೆ ಹೆಂಗ್ ಹೇಳಿದ್ನೋ ಸೇಮ್ ಹಂಗೆ ಮಾಡ್ಕೊಟ್ರು. ಅಮೀಬಾ ಗ್ಲಾಸ್ ಇದೆಲ್ಲ ಅದು ನಿಮ್ ರೂಮ್, ಅದು ನಿಮ್ ಚಾಯ್ಸ್? ಅವ್ರಿಗೆ ಕೇಳಿದ್ರು ನಾನು ಮಿರರ್ ಹಾಕ್ಸ್ಬೇಕಂತ ಅಂದ್ರು, ಅವ್ರ ಆಪ್ಷನ್ಸ್ ಕೊಟ್ರು, ಅದ್ರಲ್ಲಿ ನಾನೇ ಚೂಸ್ ಮಾಡಿದೆ ಅಮೀಬಾ ಮಿರರ್. ಅದೊಂದು ಯುನಿಕ್ನೆಸ್ ತುಂಬಾ ಚೆನ್ನಾಗಿದೆ. ನಿಮ್ದೇನಾದ್ರೂ ಸ್ಪೆಷಲ್ ರಿಕ್ವೈರ್ಮೆಂಟ್ ಇತ್ತ ರೂಮಲ್ಲಿ? ನನ್ಗೆ ಹಿಂಗೆ ಬೇಕು ಏನಾದ್ರೂ ಒಂದು ಡಿಫ್ರೆಂಟ್? ನಂದು ಬ್ಯಾಗ್ ಸ್ಟ್ಯಾಂಡ್ ಇತ್ತಲ್ಲ ಮುಂದ್ಗಡೆ ಶೋಕೇಸ್ ಅಲ್ಲಿ, ನನಗೆ ಬ್ಯಾಗ್ಸ್ ಕಲೆಕ್ಷನ್ ಎಲ್ಲ ತುಂಬಾ ಇಷ್ಟ. ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಎಂತ ಎಲ್ಲ ನೀಟಾಗಿ ಆಡ್ ಮಾಡಿ ಜೋಡಿಸೋ ತರ ಒಂದು ಯೂನಿಟ್ ಬೇಕು ಅಂತ ಕೇಳಿದ್ರೆ, ಅದು ಅದೇ ತರ ಎಕ್ಸಿಕ್ಯೂಟ್ ಮಾಡ್ಕೊಟ್ಟು. ಮೇಡಮ್ ಕೂಡ ಅವ್ರದ್ದು ಏನಾದ್ರು ಇನ್ಪುಟ್ ಇದೆ? ನಿಮ್ದೇನಿದೆ ಇಲ್ಲಿ? ಹಾಲು ಮತ್ತೆ ಕಿಚನ್ ಹಾಲು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ನಾನು ಯಾವ ತರ ಕೇಳಿದ್ನೋ ಅದೇ ತರ. ಅದು ಯಾರ್ದು ಆಪ್ಷನ್? ಹಿಂದ್ಗಡೆ ಒಂದು ವಾಲ್ ಮಾಡಿದಾರಲ್ಲ, ವೆರಿ ಯುನಿಕ್, ತುಂಬಾನೇ ಚೆನ್ನಾಗಿ. ನಾವು ಯಾರ ಮನೇಲೂ ಆ ತರ ನೋಡಿಲ್ಲ. ಅದು ವಾಲ್ ಪೇಪರ್ ನೋಡಿದೀವಿ, ದಟ್ಸ್ ಸಮ್ ಪ್ಯಾಟರ್ನ್ಸ್ ಇರುತ್ತೆ, ಬಟ್ ಇದು ಯೂನಿಕ್ ಆಗಿ ಒಂದು ಸ್ಟೋನ್ ತರ ಬರ್ತಾ ಇದೆ. ಅದು ಹೇಗೆ ನಿಮ್ಗೆ ಇದಾಯ್ತು? ಮನೆ ಕಟ್ಸಿದ ತಕ್ಷಣ ಎಲ್ಲರೂ ಬರ್ತಾರೆ ನಮ್ಮ ಫ್ಯಾಮಿಲಿಯವರೆಲ್ಲ, ಅವರೆಲ್ಲ ಒಂದು ಸ್ವಲ್ಪ ಇನ್ಪುಟ್ಸ್ ಕೊಟ್ರು. ಇವಾಗ ನೋಡಿದ ತಕ್ಷಣ ನಿನ್ನ ವಾಲ್ ಗ್ರ್ಯಾಂಡ್ ಕಾಣಿಸ್ಬೇಕು, ಬಟ್ ನಿಮ್ದು ಅದೇ ಏರಿಯಾದಲ್ಲಿ ವಾಶ್ರೂಮ್ ಇದೆಲ್ಲ ಸೇಮ್, ಅದನ್ನ ನಾವು ಇವ್ರ ಹತ್ರ ಹೇಳಿ ನನಗೆಲ್ಲ ಏನಾದ್ರು ಚೆನ್ನಾಗಿ ಬೇಕು ಅಲ್ಲ, ಬಟ್ ಅಲ್ಲಿ ವಾಶ್ರೂಮ್ ಇದೆ ಅಲ್ಲ, ಅವಾಗ ಅವರು ಆ ಹಿಡನ್ ಡೋರ್ ಕಾನ್ಸೆಪ್ಟಿಗೆ ಬಂದ್ರು. ಆಮೇಲೆ ವಾಲ್ ಪೇಪರ್ ಎಲ್ಲ ನನ್ನ ಈ ಲ್ಯಾಮಿನೇಟ್ಸಿಗೆ ಮ್ಯಾಚ್ ಆಗೋ ಥರ ಒಂದು ಕಳಿಸಿದೆ, ಸೇಮ್ ಅದೇ ಥರ ಎಕ್ಸಿಕ್ಯೂಟ್ ಮಾಡಿ. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಮ್ಯಾಚ್ ಆಗಿರ್ಲಿಲ್ಲ, ಹಂಗಾಗಿ ತುಂಬಾ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ನನಗಿಲ್ಲೇ ಇಲ್ಲ, ಅವ್ರು ನಮ್ಮ ಮಕ್ಕಳು ಚೂಸ್ ಮಾಡಿದ್ದಾರೆ ಅದೇ ಬೇಕು ಅಂದಾಗ ಫೈನಲಿ ನಾವು 8th ಇತ್ತು, 8th 14th ನಾವು ಪೋಸ್ಟ್ಪೋನ್ ಮಾಡಿದ್ವಿ ಮನೆ ಗೃಹ ಪ್ರವೇಶನ. ನನಗೆ ಅಷ್ಟೊಳಗೆ ಮಾಡ್ಕೊಡಕ್ಕೆ ಆಗುತ್ತಾ ಅಂತೇಳಿ ಆಮೇಲೆ ಅಭಿಷೇಕ್ ಅವ್ರ ಇನಿಷಿಯೇಟಿವ್ ತಗೊಂಡು, ಅವರು ಶಶಿ ಅನ್ನೋರು ಇದ್ದಾರೆ, ಅವರಿಬ್ರು ಡಿಸ್ಕಸ್ ಮಾಡಿಬಿಟ್ಟು ಅವ್ರು ಕಳಿಸಿ ಕಸ್ಟಮೈಸ್ ಮಾಡಿ ವಿತಿನ್ ದಿಸ್ ಡೇಟ್ ನಮಗೆ ಬೇಕು ಅಂತೇಳಿ ಅದನ್ನ ಆ ಥರ ಮಾಡಿಸಿ ಒಂದು 11ನೇ ತಾರೀಕಿಗೆ ತಗೊಂಬಂದು ಫಿಕ್ಸ್ ಮಾಡಿದ್ರು ಅವರು. ಓಕೆ, ಇದು ಕೆಲಸ ನಡಿಬೇಕಾದ್ರೆ ನೀವೆಲ್ಲಿದ್ರಿ? ಟೋಟಲ್ ಫ್ಯಾಮಿಲಿ? ಇವರಂತೂ ಫಾರೆನ್ ಇದ್ರು, ನೀವೆಲ್ಲಿ? ನಾವೆಲ್ಲ ಮಂಗಳೂರಲ್ಲೇ ಇದ್ವಿ. ಮಂಗಳೂರಲ್ಲೇ ಇದ್ರಿ. ಸೊ ನೀವು ಅಲ್ಲಿ, ಇವರು ಅಲ್ಲಿ, ಇಲ್ಲಿ ಇದು ಹೇಗೆ ಕಮ್ಯುನಿಕೇಟ್ ಹೇಗೆ ಮಾಡ್ಕೊಂತ ಇದ್ರಿ? ಅಂಡ್ ವಿವಾ ಕಡೆಯಿಂದ ನಿಮ್ಗೆ ಅಪ್ಡೇಟ್ ಎಲ್ಲ ಹೇಗೆ ಸಿಗ್ತಾ ಇತ್ತು? ಇವತ್ತು ಇದು ನಡೀತು ಅಂಡ್ ಅದು ಆಕ್ಚುಲಿ ಎಲ್ಲ ದಿವಸದಲ್ಲಿ ಏನೇನು ನಡೀತಿದೆ ಎಲ್ಲ ಫೋಟೋಸ್ ಅಪ್ಡೇಟ್ ಮಾಡೋದು. ಅಟ್ ದಿ ಎಂಡ್ ಆಫ್ ದ ಡೇ ಎಷ್ಟು ಮುಗ್ದಿದೆ ಏನು ಉಳಿದಿದೆ ಅಂತೆಲ್ಲ ಅಪ್ಡೇಟ್ ಮಾಡೋರು. ಓಕೆ, ಸೊ ಇದು ಟೋಟಲ್ ಮುಗಿದ್ಮೇಲೆ ಬಂದ್ರ ಮಧ್ಯದಲ್ಲಿ ಯಾವಾಗಾದ್ರೂ ಬಂದು ನೋಡಿದ್ದೀಯಾ? ಮಧ್ಯದಲ್ಲಿ ಒಂದ್ಸತಿ ಟೋಟಲಿ 3 months 4 months ನಡೆದಿದೆ ವರ್ಕ್. ನಾನು ಅವಾಗವಾಗ ಒಂದು 2-3 ಸರಿ ಅಲ್ಲಿಂದನೇ ಡೈರೆಕ್ಟ್ ಆಗಿ ವಿಸಿಟ್ ಕೊಡಕ್ಕೆ ಅಂತಾನೆ ಬಂದೆ ನಾನು. ಸೊ ಇನ್ ಬಿಟ್ವೀನ್ ಮನೆ 2ನೇ ತಾರೀಕಿಗೆ ಗೃಹ ಪ್ರವೇಶ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಅಕ್ಟೋಬರಲ್ಲಿ ಒಂದು ವಿಸಿಟ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ತಿರ್ಗಾ ನವೆಂಬರಲ್ಲಿ ಬಂದೆ ನಾನು ಮತ್ತೆ. ಯಾಕಂದ್ರೆ ಹೋಗ್ತಾ ಇದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಏನಿಲ್ಲ. ಕಾರ್ಪೆಂಟ್ರಿ ಇವರೆಲ್ಲ ನೀಟಾಗಿ ಏನೇ ಒಂದು ಚಿಕ್ಕ ಪುಟ್ಟ ಮಾಡಿಫಿಕೇಶನ್ ಹೇಳಿದ್ರು ದೇ ವೋಂಟ್ ಚಾರ್ಜ್, ಹಾಗೆ ಬಂದು ಎಲ್ಲ ಪರವಾಗಿಲ್ಲ. ಸೊ ಆಗಿತ್ತು. ಇಲ್ಲಿ ಡಿಸೈನ್ ಆಕ್ಚುಲಿ ಇದೇ ಡಿಸೈನ್ ಇತ್ತು ಕಿಚನ್ ಅಲ್ಲಿ. ಅದು ಮಾಡ್ಬೇಕಾದ್ರೆ ಇಂಜಿನಿಯರಿಂಗ್ ಅಲ್ಲಿ ಡ್ರಾಯಿಂಗ್ ಅಲ್ಲಿ ಅವರು ಒಂದು ಬಾಕ್ಸ್ ಟೈಪ್ ಕೊಟ್ಟಿದ್ರು, ಬಟ್ ನಾನು ಅದು ಅಬ್ಸರ್ವ್ ಮಾಡ್ಲಿಲ್ಲ. ಆಮೇಲೆ ನೋಡಿದಾಗ ಆಸ್ ಪರ್ ಇಂಜಿನಿಯರಿಂಗ್ ಡ್ರಾಯಿಂಗ್ ದೇರ್ ಇಸ್ ಅ ಬಾಕ್ಸ್. ನಂದು 3D ವ್ಯೂ ಅಲ್ಲಿ ಇದಿತ್ತು. ಮತ್ತೆ ನನಗೆ 3D ವ್ಯೂವೇ ಇಂಪಾರ್ಟೆಂಟು. ನೀವು ಇಂಜಿನಿಯರಿಂಗ್ ಕೊಟ್ರೆ ನಾನೇನೋ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನೋಡ್ಬೋದು, ಬೇರೆಯವ್ರು ಹೆಂಗ್ ನೋಡ್ತಾರೆ, ನೋ ಪ್ರಾಬ್ಲಮ್ ಸರ್ ನಾವು ಚೇಂಜ್ ಮಾಡ್ಕೊಡ್ತೀವಿ ಅಂತೇಳಿ ಹೇಳಿದ ತಕ್ಷಣ ಅದು ಅಭಿಷೇಕ್ ವರ್ಗ ಹೋಗ್ಲಿಲ್ಲ ನಾವು. ಅವರು ಡೌನ್ ಸ್ಟ್ರೀಮ್ಸ್ ಟೀಮ್ ಮೇಲೆ ಹೇಳಿದ ತಕ್ಷಣ ಸರ್ ಅದೇನು ತೊಂದರೆ ಇಲ್ಲ ಅಂತೇಳಿ
ಸೊ ವಿತಿನ್ 1 ವೀಕಲ್ಲಿ ಇದನ್ನು ಚೇಂಜ್ ಮಾಡಿದ್ರು, ರೆಡಿ ಮಾಡಿಕೊಟ್ಬಿಟ್ರು. ಸೊ ಇವತ್ತು ಎಂಡ್ ಆಫ್ ದ ಡೇ ಏನ್ ಮನೆ ಬಂದಿದೆ, ನೀವೆಲ್ಲ ಅನ್ಕೊಂಡಂಗೆ ಏನ್ 3D ಡಿಸೈನ್ ಹಾಕಿದಂಗೆ ಇವತ್ತು ಬಂದಿರೋದು ಮ್ಯಾಚ್ ಆಗ್ತಾ ಇದೆಯಾ ಎಲ್ಲದೂ ಕೂಡ? ಎಲ್ರಿಗೂ ನಿಮಗೆ ಸ್ಯಾಟಿಸ್ಫೈಡ್, ವೆರಿ ಮಚ್ ಸ್ಯಾಟಿಸ್ಫೈಡ್. 2 ಜನರೇಷನ್ಗೆ ಮ್ಯಾಚ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಇವಾಗಿಂದ ಯೋಚನೆ ಮಾಡಿಲ್ಲ, ನಾಳೆ ನೆಕ್ಸ್ಟು ಇನ್ ಫ್ಯೂಚರ್ ಅಪ್ ಟು 4 to 5 years ಬರೀ ಮಕ್ಳಿಗೆ ಮದುವೆ ಮಾಡೋದಿದೆ, ಬರೋಂಥವ್ರು ಡಾಕ್ಟರ್ಸೇ ಬರ್ತಾರೆ, ಅವಾಗ ಬಂದಾಗಲೂ ಇಟ್ ಹ್ಯಾಸ್ ಟು ಬಿ ಮ್ಯಾಚ್ ಟುಗೆದರ್. ಎಸ್ ಆ ಥರ ಇರಬಾರ್ದು ಅಂತ ಇರೋದ್ರಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿದ್ರು ಬಟ್ ನೈಸ್ಲಿ ಪ್ಲೆಸೆಂಟ್ ಆಗಿರಲಿ ಅಂತೇಳಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಆ್ಯಂಡ್ ಜೊತೆಯಲ್ಲಿ ಒಂದು ಬಜೆಟ್ ಅಂತ ಬರುತ್ತೆ. ನಿಮ್ಮನೆ ಆ್ಯಕ್ಚುಲಿ ತುಂಬಾನೇ ಪ್ರೀಮಿಯಂ ಬಜೆಟ್ ಅಲ್ಲಿ ಮಾಡಿರುವಂಥದ್ದು. ನಿಮಗೆ ಲೈಕ್ ನಾವು ಎಷ್ಟು ಖರ್ಚು ಮಾಡಿದೀವಿ, ಪ್ರೀಮಿಯಂ ಖರ್ಚು ಮಾಡಿದ್ವಿ, ಅಷ್ಟೇ ಕರೆಕ್ಟಾಗಿ ಬಂದಿದೆ ಅಂತ ಅನ್ಸುತ್ತೆ ಸರ್? ವರ್ತ್ ಅನ್ನೋದು ಇರುತ್ತೆ, ವರ್ತ್ ಇದೆಯಪ್ಪ, ನಾನೇನು ಇವತ್ತು ಲ್ಯಾಕ್ಸ್ ಗಟ್ಟಲೆ ಖರ್ಚು ಮಾಡಿದ್ದೀನಿ, ಎಸ್ ವರ್ತ್ ಇದೆ, ಅದನ್ಸುತ್ತಾ ನಿಮಗೆ? ಅದು ಫಸ್ಟು ಇದೆಲ್ಲ ಆದ್ಮೇಲೆ ಒಂದ್ಸರಿ ಕನ್ನಡ ಕುವಾರದ ಒಂದು ಇದು ಬಂತು, ಅವಾಗ ನೋಡ್ತೀನಿ ವಿವಾ ಅಭಿಷೇಕ್ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ನಿಮ್ಮ ಜೊತೆಗೆ. ದೆನ್ ಐ ಫೆಲ್ಟ್ ಹ್ಯಾಪಿ, ಓಕೆ ತೊಂದರೆ ಇಲ್ಲ, ಕ್ವಾಲಿಟಿ ವೈಸ್ ಡೇ ಬೈ ಡೇ ಈಸ್ ಇಂಪ್ರೂವಿಂಗ್, ಸೊ ನೋ ಪ್ರಾಬ್ಲಮ್. ನಾನು ಏನು ಕೇಳ್ತೀನೋ ಹಾಕಿರೋದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅವಾಗಲೇ ಅನ್ಕೊಂಡಿದ್ದೆ. ಸೊ ಫೈನಲಿ ಅದನ್ನ ಮ್ಯಾಚ್ ಮಾಡಿದ್ರು. ಇವತ್ತು ನೋಡಿದ್ರೆ ಇಟ್ ಈಸ್ ವರ್ತ್. ಸೊ ಕಂಪೇರ್ ಟು ಅದರ್ಸ್ ಐ ಫೆಲ್ಟ್ ವೆರಿ ಹ್ಯಾಪಿ ದಟ್ ಓಕೆ ನಾನೇನು ಹಾಕಿದ್ದೀನೋ ಅದ್ರ ಪ್ರಕಾರ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದೇನು ಸರ್ವಿಸ್ ಇದೆ ದೇ ವಿಲ್ ಕವರ್ ಇಟ್. ಆಮೇಲೆ ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮನೆ ಯಾವಾಗ ಓಪನಿಂಗ್ ಮಾಡಿದ್ರಿ? ಮನೆ ಓಪನಿಂಗ್ ಯಾವಾಗ ಆಯ್ತಿದೆ? ಇದು 14th December. ಸೊ ಇದು ರೀಸೆಂಟ್ ಆಗಿ ಫ್ಯಾಮಿಲಿ ಅವರೆಲ್ಲ ಬಂದವರು ಏನು ಹೇಳಿದ್ರು? ಇಂಟೀರಿಯರ್ ಎಲ್ಲ ಇಷ್ಟ ಆಯ್ತಾ? ಇಷ್ಟ ಆಗಿದೆ, ಎಲ್ಲ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ಇವ್ರದ್ದು ವೇವದವ್ರದ್ದು ಆಲ್ರೆಡಿ ರೆಕಮೆಂಡೇಶನ್ ಸ್ಟಾರ್ಟ್ ಮಾಡಿದ್ದೀರಾ? ಇಂಟೀರಿಯರ್ ಯಾವ್ದು ಅಂತೆಲ್ಲ ಕೇಳ್ತಾ ಇದ್ರು. ಓಕೆ, ನಿಮ್ ಕಡೆಯಿಂದ ಫ್ರೆಂಡ್ಸ್ ಬಂದಿರ್ತಾರೆ, ಅವರೆಲ್ಲ ಫ್ರೆಂಡ್ಸ್ಗೆಲ್ಲ ತುಂಬಾ ಇಷ್ಟ ಆಯ್ತು. ರೂಮ್ ಎಲ್ಲ ನೀಟಾಗಿ ಎಲಿಗೆಂಟ್ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲ ಆಕ್ಚುಲಿ ದಿಸ್ ಇಂಟೀರಿಯರ್ಗೆ ಹೋಗೋದಕ್ಕೆ ಒಂದು ರೀಸನ್ ಇದೆ, ನನ್ನ ಮಗಳು ಹೇಳ್ತಾಳೆ. ಚಿಕ್ಕ ವಯಸ್ಸಿಂದ ನನಗೆ ಮನೆ ಅಂದ್ರೆ ಒಂಥರ ತುಂಬಾ ಕ್ರೇಜ್. ಮನೆ ಇದಿರ್ಬೇಕು, ಹಂಗಿರ್ಬೇಕು. ಡ್ಯಾಡಿ ಹತ್ರ ಮನೆ ಹೆಂಗ್ ಮಾಡ್ತಿರೋ ಬಿಡ್ತೀರೋ, ನನಗೆ ಇಂಟೀರಿಯರ್ ಮಾತ್ರ ಇರ್ಲೇಬೇಕು ಡ್ಯಾಡಿ, ಒಳ್ಳೆ ಇಂಟೀರಿಯರ್ ಮಾಡಿಸಿ ನಾನು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದು ಕರೆಕ್ಟ್ ಆಗಿ ಡಿಮಾಂಡ್. ಹಂಗಾದ್ರೆ ಓಕೆ, ಆ ಡಿಮಾಂಡ್ ಪೂರ್ತಿ ಆಯ್ತು. ನಿಮ್ ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ ಅಮೀಬಾ ಮಿರರ್ ಎಲ್ಲಿಂದ ತಗೊಂಡ್ಬಂದ್ರೆ ಎಲ್ಲರೂ ಅಲ್ಲಿ ಬಂದು ಫೋಟೋ ತಗೊಂತಾರೆ. ನಿಮ್ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಎಲ್ಲರೂ ಬಂದು ಹೋಟೆಲ್ ತರ ಇದೆ, ಮನೆ ತರ ಇಲ್ಲ ಅಂತ. ಒಂದ್ಸತಿ ನಾವೇ ರೂಮಲ್ಲಿ ಇದ್ದಾಗ ಇದು ಮನೆ ತರ ಯಾವ್ದೋ ಹೋಟೆಲ್ ಬಂದೋಗಕ್ಕೆ ಬಂದಿದ್ದೀವಿ. ಸೊ ಎಂಡ್ ಆಫ್ ದ ಡೇ ಸರ್, ನಾವು ವೀಕ್ಷಕರಿಗೆ ಹೇಳಿ, ವಿವಾ ಡಿಸೈನ್ ಅನ್ನ ರೆಕಮೆಂಡ್ ಮಾಡ್ತೀರಾ? ರಿಯಲಿ ವೀಕ್ಷಕರೇ, ಸೊ ವಿವಾ ಡಿಸೈನ್ ಅಲ್ಲಿ ಹೋದ್ರೆ ನಿಮಗೆ ಅಡ್ವಾಂಟೇಜ್ ಏನಂದ್ರೆ ಅವರು ದೇ ಆರ್ ವೆರಿ ಮಚ್ ಫ್ಲೆಕ್ಸಿಬಲ್. ಸೊ ನೀವು ಕರೆಕ್ಟಾಗಿ ಅವ್ರ ಹತ್ರ ಕೋರ್ಡಿನೇಟ್ ಮಾಡಿ ಮುಂಚೆನೇ ಇನ್ಪುಟ್ ಕೊಡಬೇಕು. ಪ್ಲಸ್ ಮೇಯ್ನ್ಲಿ ಹೇಳ್ತೀನಿ, ಅವರಿಗೆ ಟೈಮ್ ಬೇಕು. ಟೈಮ್ ಕೊಡ್ದಿದ್ದಂಗೆ ಅರ್ಜೆಂಟ್ ಮಾಡಿದರೆ ಅವರೇ ಹೇಳ್ತಾರೆ, ಸರ್ ತುಂಬ ಅರ್ಜೆಂಟ್ ಮಾಡಬೇಡಿ, ಕ್ವಾಲಿಟಿ ನಿಮಗೆ ಬೇಕು ಅಂದರೆ, ಫಿನಿಶಿಂಗ್ ಬೇಕಂದ್ರೆ ನಮಗೆ ಟೈಮ್ ಬೇಕು ಮಾಡಿಕೊಡೋಕ್ಕೆ. ಫಸ್ಟು ಫ್ರೀಸ್ ದ ಡಿಸೈನ್ನ ಫ್ರೀಸ್ ಮಾಡಿದರೆ ನೀವು ಎವ್ರಿಥಿಂಗ್ ಕ್ಯಾನ್ ಬಿ ಗೆಟ್. ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅಟ್ಲೀಸ್ಟ್ 3 to 4 months ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿದರೆ ದೆನ್ ಯು ವಿಲ್ ಗೆಟ್ ಎ ಗುಡ್ ರಿಸಲ್ಟ್. ವಾಟ್ ವಿ ಆರ್ ಅಚೀವ್ಡ್ ನೌ, ವಿ ಆರ್ ಗೆಟಿಂಗ್ ಹ್ಯಾಪಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿ, ನಿಮ್ದು ಯಾವಾಗಲೂ ಬೇರೆ ಯೂಟ್ಯೂಬ್ ನೋಡ್ತೀರಿ, ಇವತ್ತು ನಮ್ಮ ಮನೇಲಿ ನೋಡ್ತೀರಿ ಅಂದ್ರೆ ರಿಯಲಿ ಐ ಆಮ್ ವೆರಿ ಮಚ್ ಹ್ಯಾಪಿ. ನಮ್ಮ ಮಕ್ಕಳು ಹೇಳ್ತಾರೆ, ಕನ್ನಡ ಕುವಾರು ಬರ್ತಾ ಇದ್ದಾರೆ ಅಂದಿದ ತಕ್ಷಣ ಫುಲ್ ಡ್ರೆಸ್ ಎಲ್ಲ ಮಾಡ್ಕೊಂಡು ಅವ್ರು ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ರಿಯಲಿ ವಿ ಆರ್ ವೆರಿ ಹ್ಯಾಪಿ ವಿತ್ ಯುವರ್ ಚಾನಲ್. ನಾನು ಸುಮಾರು ಟೈಲ್ಸ್ ನೋಡಬೇಕಾದ್ರೆ ಮತ್ತು ಬೇರೆ ಏನಾದರೂ ನೋಡಬೇಕಾದ್ರೆ ಯಾವಾಗಲೂ ನೋಡ್ತಿರ್ತೀನಿ. ನಿಮ್ಮದು ನಾಟ್ ಓನ್ಲಿ ಜಸ್ಟ್ ಟಾಕಿಂಗ್, ನೀವು ಅಪ್ರೋಚ್ ಮಾಡಿ ಕಸ್ಟಮರ್ಸ್ಗೆ ಏನು ಬೇಕು ಅದು ಎವ್ರಿಥಿಂಗ್ ನೀವು ಅವ್ರನ್ನ ಕೆದಕಿ ಪ್ರತಿ ಪಾಯಿಂಟನ್ನು ಸುಮಾರು ವಿಡಿಯೋನ ವಾಚ್ ಮಾಡ್ತಾರೆ. ಆಲ್ಮೋಸ್ಟ್ 1 year ಇಂದ ನೀವು ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾರೆ. ನೋಡಿ ಇದು ಹಿಂಗ್ ಬೇಕು ಆಲ್. ಇವಾಗ ಆಕ್ಚುಲಿ ಸ್ವಲ್ಪ ಇನ್ಪುಟ್ಸ್, ಇವಾಗ ಮನೆ ಆಯ್ತು, ಇಂಟೀರಿಯರ್ ಆಯ್ತು, ಫರ್ನಿಚರ್ ಆಯ್ತು, ಮತ್ತೆ ಮರ್ತು ಬಿಡಬೇಡಿ. ಇಲ್ಲ ಶ್ಯೂರ್. ಯಾಕಂದ್ರೆ ಇವರು ವೆರಿ ಮಚ್ ಈ ಚಾನಲ್ ಬಂದು ತುಂಬಾ ಫ್ರೆಂಡ್ಲಿ ಆಗಿದೆ. ಇನ್ಪುಟ್ಸ್ ನಮಗೇನು ಬೇಕು ಅನ್ನೋದು ಪ್ರತಿಯೊಂದು ನೀವು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರದಿಂದ ನಮಗೆ ಕನ್ವೆ ಮಾಡ್ಕೊಡ್ತೀರಾ. ಇಟ್ಸ್ ವಿ ಆರ್ ವೆರಿ ಹ್ಯಾಪಿ ವಿತ್ ಯುವರ್ ಚಾನಲ್. ನಿಮ್ಗೂ ಕೂಡ ನನ್ನ ನೆಕ್ಸ್ಟ್ ಇದು ಮಾಡೋದಿರೋದ್ರಿಂದ ನನಗೂ ಕೂಡ ಖುಷಿ ಆಯ್ತು. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಇಲ್ಲಿ ಮೇಲ್ಗಡೆ ಬರ್ತಾ ಇದ್ದಾಗ ಇದೊಂದು ಹೈಲೈಟೆಡ್ ವಾಲ್ ಇದೆ. ಮೇನ್ ಹೈಲೈಟ್ ವಾಲ್ ಲೈಕ್ ಒಂದು ಜೀಸಸ್ ಒಂದು ಪೋರ್ಟ್ರೇಟ್ ತರ ನಾವು ಇದು ಮಾಡ್ಕೊಬೇಕಾಗಿದೆ ಸರ್. ಮೇನ್ ಆಗಿ ಜಸ್ಟ್ ಏನಿಲ್ಲ ಸರ್, MDF ಅದ್ರ ಮೇಲೆ ಒಂದು ಪೇಂಟ್ ಮಾಡಿದ್ದೀವಿ. ಸ್ವಲ್ಪ ಫಿನಿಶಿಂಗ್ ವರ್ಕ್ಸ್ ಎಲ್ಲ ಇದೆ, ಬಟ್ ವಿ ನೀಡ್ ಟು ಡೂ ಇಟ್ ಅಕ್ರಾಸ್. ಸೊ MDF ಅಲ್ಲಿ ಮಾಡ್ಬಿಟ್ಟು ಗೋಲ್ಡನ್ ಪೇಂಟ್ ಮಾಡಿರೋದು. ಓಕೆ ಓಕೆ. ಇದು ಡ್ಯೂಕೋ ಪೇಂಟ್ ಮಾಡ್ಬೇಕಾ ಕಾಮನ್ ಪೇಂಟ್ ಮಾಡ್ಬೇಕಾ? ಕಾಮನ್ ಪೇಂಟ್ ಸಾಕಾಗುತ್ತೆ ಸರ್. ಸಾಕಾಗುತ್ತೆ ಅಂತ ಹೇಳ್ತೀರಾ? ಚೆನ್ನಾಗಿ ಬಂದಿದೆ ಸರ್ ಇದು. ಮುಂದೆ ಬಂದ್ಬಿಡೋಣ. ಎಸ್ ಸರ್. ಓಕೆ, ಈ ಕಡೆ ಸೊ ಇಲ್ಲಿ ಬರ್ಬೋದು ಸರ್. ಇಲ್ಲಿ ಒನ್ ಆಫ್ ಅವರ್ ಡಾಟರ್ಸ್ ಬೆಡ್ರೂಮ್ ಇಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಸೊ ಅಗೇನ್ ಈ ರೂಮ್ ಅಲ್ಲಿ ಲೈಕ್ ಎಂಡ್ ಟು ಎಂಡ್ ಮಾಡ್ಕೊಂಡಿದ್ವಿ, ಫ್ರಮ್ ದಿ ಕಾಟ್ ಟು ಹೆಡ್ ಬೋರ್ಡ್ಸ್, ಲೈಟಿಂಗ್, ಫಾಲ್ ಸೀಲಿಂಗ್, ವಾರ್ಡ್ರೋಬ್. ಸೊ ಈಚ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಪ್ಲಾನ್ಡ್ ಓವರ್ ಸರ್. ಓಕೆ, ಫಸ್ಟ್ ಇದು ಫಾಲ್ ಸೀಲಿಂಗ್ ಇಂದ ಸೊ ನೀವು ಫಾಲ್ ಸೀಲಿಂಗ್ ನೋಡ್ಬೋದು ಸರ್. ಟೋಟಲ್ ಐಲ್ಯಾಂಡ್ ತೊಗೊಂಡಿವಿ ಫುಲ್ ಆಗಿ. ಇಲ್ಲಿ ನಾವು ಪೆರಿಫೆರಲ್ ಎಲ್ಲ ಬೇಡ ಅಂತ ಹೇಳಿ ಐಲ್ಯಾಂಡ್ ತೊಗೊಂಡಿದೀವಿ. ಬಟ್ ಐಲ್ಯಾಂಡ್ ನಾವು ಸ್ಕ್ವೇರ್ ರೆಕ್ಟಾಂಗಲ್ಸ್ ಹೋಗಿಲ್ಲ ಸರ್. ಏನ್ ಮಾಡಿದ್ವಿ, ಆಲ್ ದ ಎಡ್ಜಸ್ ನೀವು ನೋಡಬಹುದು ಕರ್ವ್ ತೊಗೊಂಡಿದ್ದೀವಿ. ಸೊ ಕರ್ವ್ ತೊಗೊಂಡಿದ್ದೀವಿ. ಅಂಡ್ ಮೇನ್ ಹೈಲೈಟ್ ಇಲ್ಲಿ ಏನು ಬರುತ್ತೆ, ಪ್ರೊಫೈಲ್ ಲೈಟ್ ಸರ್. ಎಂಟೈರ್ಲಿ ಪ್ರೊಫೈಲ್ ಲೈಟ್ ತೊಗೊಂಡಿದ್ದೀವಿ. ಆಲ್ಸೋ ದ ಪ್ಯಾನಲ್ ಲೈಟ್ಸ್ ತೊಗೊಂಡಿದ್ದೀವಿ. ಅಂಡ್ ಆ ಕಾಂಬಿನೇಷನ್ ಪ್ಲಾನ್ ಮಾಡ್ಕೊಂಡು ಕರೆಕ್ಟಾಗಿ ನಾವು ಫ್ಯಾನು ಆಲ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಅಲ್ಲಿಗೆ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಕಾಟ್ ಬಂದ ನಿಮ್ಗೆ ಟೋಟಲ್ ಕಿಂಗ್ ಸೈಜ್ ಕಾಟ್ಗೆ ಹೋಗಿದ್ದೀವಿ ಸರ್. ಅಗೇನ್ ಆನ್ ದ ಫ್ರಂಟ್ ಸೈಡ್ಸ್ ಆಸ್ ವೆಲ್ ಅಪೋಲ್ಸ್ಟ್ರಿಗೆ ಹೋಗಿದ್ದೀವಿ. ಸೇಮ್ ಏನು ಅಪೋಲ್ಸ್ಟ್ರಿ ಹೋಗಿದ್ದೀವಿ ಅಂದ್ರೆ ಇದು ಹೆಡ್ ಬೋರ್ಡ್ ಏನು ತೊಗೊಂಡಿದ್ದೀವಿ ಫ್ಯಾಬ್ರಿಕ್, ಸೇಮ್ ಅದೇ ಫ್ಯಾಬ್ರಿಕ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಮೇನ್ ಆಗಿ ಹೆಡ್ ಬೋರ್ಡ್ ಹೈಲೈಟ್ ಏನೇನು ಮಾಡಿದೀವಿ ಸರ್, ಇದು ಬಂದು ಟೆಕ್ಸ್ಚರ್ ಲ್ಯಾಮಿನೇಟ್ ಬರುತ್ತೆ, ಅದು ಗ್ರೂವ್ಸ್ ಪ್ಲಾನ್ ಮಾಡಿದೀವಿ. ಅಲ್ಲಿ ಬಂದು ಒಂದು ಬ್ಲಾಕ್ ಟಿಂಟೆಡ್ ಮಿರರ್ ಹೋಗಿದ್ದೀವಿ. ಅಂಡ್ ದೆನ್ ಅಗೇನ್ ಇಲ್ಲಿ ಜಸ್ಟ್ ಒಂದು ಪ್ಲೇನ್ ಲ್ಯಾಮಿನೇಟ್ ಸರ್. ಆ ಲ್ಯಾಮಿನೇಟ್ ಜೊತೆಗೆ ಏನ್ ಮಾಡಿದ್ವಿ, 2 ಪ್ರೊಫೈಲ್ ಲೈಟ್ ನ ಕೊಟ್ಟಿದ್ದೀವಿ. ಸೊ ಎಲ್ಲ ಕಡೆ ಟೀ ಸ್ಟ್ರಿಪ್ ಅಲ್ಲಿ ಹೋಗ್ತಿದ್ವಿ. ಸೊ ವಾಟ್ ವಿ ಥಾಟ್ ವಾಸ್ ಟೀ ಸ್ಟ್ರಿಪ್ಗಳು ಹೋಗೋದು ಬೇಡ ಅಂತ ಹೇಳಿ ಪ್ರೊಫೈಲ್ ಲೈಟ್ ಹೋಗಿದ್ವಿ. ಅದು ಒಂದು ಹೈಲೈಟ್ ತರ ಕಾಣುತ್ತೆ ಅಂತ ಹೇಳಿ ಏನಕ್ಕೆ ಪ್ರೊಫೈಲ್ ಲೈಟ್ ಎಲ್ಲ ಕೊಟ್ಟಿದ್ದೀವಿ ಅಂದ್ರೆ ಇಲ್ಲಿಗೆ ಬಂದು ವಿಂಡೋ ಸೀಟರ್ ಬೇ ಬರ್ತಿದೆ ಸರ್. ಸೊ ಅದನ್ನು ಲೈಟ್ ರಿಫ್ಲೆಕ್ಟ್ ಆಗಲಿ ಅಂತ ಕೊಟ್ಟಿದ್ದೀವಿ. ಅಗೇನ್ ಈ ರೂಮ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈ ವಿಂಡೋಸ್ ಏನ್ ಬರುತ್ತೆ ಚಿಕ್ಕ ವಿಂಡೋಸ್, ಅದಕ್ಕೆಲ್ಲ ಬಂದ ಬ್ಲೈಂಡ್ಸ್ ಹೋಗಿದ್ದೀವಿ ಸರ್. ಸೊ ಇಲ್ಲಿ ಹೈಟ್ ಕಮ್ಮಿ ಇರುತ್ತೆ, ಅಲ್ಲಿ ಬ್ಲೈಂಡ್ಸ್ ಹೋಗಿದ್ದೀವಿ. ಅಂಡ್ ದೆನ್ ಈ ವಿಂಡೋ ಸೀಟರ್ ಬೇ ಫುಲ್ ಬಾಟಮ್ ಅಲ್ಲೂ ನಾವು ಇಲ್ಲಿ ಪುಸ್ಟ್ ಓಪನ್ ಕೊಟ್ಟು ನಾವು ಟೋಟಲ್ ಆಗಿ ಸ್ಟೋರೇಜ್ ಸ್ಪೇಸ್ ನಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಪುಸ್ಟ್ ಓಪನ್ ಫುಲ್ ಸ್ಟೋರೇಜ್ ಪ್ಲಾನ್ ಆಗಿದೆ ಸರ್. ಸೊ ಸ್ಟೋರೇಜ್ ಒಳ್ಳೆ ಸ್ಪೇಸ್ ಆಗಿದೆ, ಪ್ಲಸ್ ಹೈಲೈಟ್ ಮಾಡ್ಕೊಳ್ಳೋಕೆ ವಾಲ್ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿ ಮಿರರ್ ಕೊಟ್ಟಿದ್ದೀರಾ? ಅಲ್ಲಿ ಮಿರರ್ ಕೊಟ್ಟಿತ್ತು, ಬ್ಲಾಕ್ ಟಿಂಟೆಡ್ ಮಿರರ್ ಹೋಗಿದ್ದೀವಿ. ಸೊ ಪ್ಲೇನ್ ಮಿರರ್ ಹೋದ್ರೆ ರಿಫ್ಲೆಕ್ಷನ್ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಕೊಂಡ್ವಿ, ಬ್ಲಾಕ್ ಟಿಂಟೆಡ್ ಮಿರರ್ ಹೋಗೋಣ ಅಂತ ಹೋಗಿದ್ದೀವಿ. ಸೊ ಅದ್ರ ಪಕ್ಕದಲ್ಲೂ ಬ್ಲೈಂಡ್ಸ್ ಹೋಗಿದ್ದೀವಿ ಸರ್. ಓಕೆ, ಈ ಕಡೆ ಬ್ಲೈಂಡ್ಸ್ ಹೋಗಿದ್ದೀವಿ. ಅಂಡ್ ಒಂದು ಕಾಟ್ ಸೈಟ್ ಟೇಬಲ್ ಬಂದಿದೆ ಸರ್ ಅಲ್ಲಿ. ಓಕೆ, ಇದನ್ನು ಕೂಡ ಹೆಡ್ ಬೋರ್ಡ್ ಕೆಳಗಡೆನೇ ತಗೊಂಡು ಕೆಳಗಡೆ ತಗೊಂಡಿವಿ ಸರ್, ಬಾಟಮ್ ತಗೊಂಡಿದ್ದೀವಿ. ಪ್ಲಸ್ ಆ ಕರ್ವ್ಡ್ ಹೆಡ್ ಬೋರ್ಡ್ಸ್ ಹೋಗಿದ್ದೀವಿ. ಜಸ್ಟ್ ನಾರ್ಮಲ್ ಹೆಡ್ ಬೋರ್ಡ್ ಬಂದು ಕರ್ವ್ಡ್ ಹೆಡ್ ಬೋರ್ಡ್ ಹೋಗಿದ್ದೀವಿ ಸರ್ ಇಲ್ಲಿ. ಹಾಗೆ ಮುಂದೆ ಬಂದು ಅಲ್ಲಿಗೆ ಬಂದಾಗ ನೋಡೋದು ಸರ್. ಅಗೇನ್ ಇದು ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಕರ್ಟನ್ಸ್ ಬಂದು ಸ್ವಲ್ಪ ಡಾರ್ಕರ್ ಥೀಮ್, ಅಂದ್ರೆ ಇಲ್ಲಿ ಫುಲ್ ವಾರ್ಡ್ರೋಬ್ಸ್ ಲೈಟರ್ ಶೇಡ್ ಹೋಗಿದ್ವಿ. ಅದನ್ನ ಹೈಲೈಟ್ ಮಾಡಿ ಡಾರ್ಕರ್ಸ್ ಹೋಗಿತ್ತು ಕರ್ಟನ್ಗೆ. ಕಮಿಂಗ್ ಅಕ್ರಾಸ್ ಓವರ್ ನಮ್ಗೆ ಇಲ್ಲಿಂದ ವಾಕಿನ್ ಸ್ಪೇಸ್ ಬರುತ್ತೆ. ಸೊ ವಾಕಿನ್ ಸ್ಪೇಸ್ ವಾರ್ಡ್ರೋಬ್ ಹೋಗಕ್ಕೆ ಮುಂಚೆ ಟಾಯ್ಲೆಟ್ ಇತ್ತು ಸರ್. ಆ ಟಾಯ್ಲೆಟ್ ಅಗೇನ್ ನಾವು ಇಲ್ಲಿ ಬ್ಲಾಕ್ ಕಲರ್ ಅಲ್ಯೂಮಿನಿಯಂ ಶಟರ್ ಕೊಟ್ಟಿದ್ದೀವಿ. ಇದನ್ನ ಹೈಲೈಟ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಅಂಡ್ ಎಂಟೈರ್ಲಿ ಬಂದು ಅವ್ರದ್ದು ಏನೇನು ಬೇಕಾಗುತ್ತೆ ಹಾಸ್ಪಿಟಲ್ಸ್ ಎಲ್ಲ ಅರೇಂಜ್ ಮಾಡ್ಕೊಬಹುದು ಸರ್. ಕಲರ್ ಕಾಂಬಿನೇಷನ್ ಹೇಳಿ ಸರ್. ಕಲರ್ ಕಾಂಬಿನೇಷನ್ ಮೇನ್ ಆಗಿ ಅಗೇನ್ ಇಲ್ಲಿ ಬೀಜಿಗೆ ಹೋಗಿದ್ದೀವಿ. ಬಟ್ ಇದು ಆಲ್ಮಂಡ್ ಬೀಜ್ ಅಂತ ಬರುತ್ತೆ ಸರ್. ಆಲ್ಮಂಡ್ ಬೀಜ್ ನ ಮೇಜರ್ ಕಲರ್ ತಗೊಂಡೋಗಿದ್ದೀವಿ. ಮೈನರ್ ಏನ್ ಬರುತ್ತೆ ಹೈಲೈಟ್ ಗೋಸ್ಕರ ನಾವು ವುಡನ್ ಶೇಡ್ಸ್ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಕಾಂಬಿನೇಷನ್ಸ್ ಅಗೇನ್ ನಿಮ್ಗೆ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ನಾವು ಇನ್ಲೈನ್ ವಾರ್ಡ್ರೋಬ್ಸ್ ಗೆ ಹೋಗಿದ್ದೀವಿ. ಹೆಟಿಕ್ ಚಾನಲ್ಸ್ ಬರುತ್ತೆ, ಪ್ರೊಫೈಲ್ ಹ್ಯಾಂಡಲ್ಸ್ ಹೋಗಿದ್ದೀವಿ. ಅಂಡ್ ನೋಡಿ ಇಂಟರ್ನಲ್ಸ್ ನೋಡ್ಬೋದು ಸರ್ ನೀವು ಈ ತರ. ಸೊ ಟೋಟಲ್ ಇಂಟರ್ನಲ್ಸ್ ಜಸ್ಟ್ ಸ್ಟ್ಯಾಂಡರ್ಡ್ ಇಂಟರ್ನಲ್ಸ್ ಹೋಗಿದ್ದೀವಿ. ಹ್ಯಾಂಗರ್ ಸ್ಪೇಸ್, 2 ಡ್ರಾವರ್ ಮತ್ತೆ ಬಾಟಮ್ ಅಲ್ಲಿ ನಿಮಗೊಂದು ಶೆಲ್ಫ್ ಬರುತ್ತೆ. ಸೊ ಈ ತರ ಒಂದು ಕಾಂಬಿನೇಷನ್ ನಾವಿಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಇದರಲ್ಲಿ ನೀವು ಇದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಇಲ್ಲಿ ಫ್ಯಾಬ್ರಿಕ್ ಲ್ಯಾಮಿನೇಟ್ ಎಸ್ ಸರ್. ಬೈ ಡಿಫಾಲ್ಟ್ ಇನ್ನರ್ಸ್ ಏನ್ ಬರುತ್ತೆ ನಮ್ಮ ಟೋಟಲ್ ಆಗಿ ಇನ್ನರ್ ಲ್ಯಾಮಿನೇಟ್ ಪ್ರತಿಯೊಂದು ನಾವು ಫ್ಯಾಬ್ರಿಕ್ ಗೆ ಹೋಗ್ತೀವಿ. ಇದು ಆಕ್ಚುಲಿ ಸ್ಟೀಲ್ ತರ ಕೊಟ್ಟಿದ್ದೀರಾ? ಸ್ಟೀಲ್ ತರ ಕೊಟ್ಟಿದ್ದೀವಿ ಸರ್. ನೀವು ಬಾಟಮ್ ಅಲ್ಲಿ ನೋಡಿದ್ದು ಗೋಲ್ಡ್ ಇತ್ತು. ಈ ಪರ್ಟಿಕ್ಯುಲರ್ ರೂಮ್ ಗೆ ನಾವು ಈ ತರ ಒಂದು ಸ್ಟೀಲ್ ಫಿನಿಶ್ ಅಲ್ಲಿ ಹೋಗಿದ್ದೀವಿ. ಸ್ಟೀಲ್ ಫಿನಿಶ್ ಅಲ್ಲಿ ಕೊಟ್ಟಿರೋದು. ಸೊ ಆಂಪಲ್ ಅಮೌಂಟ್ ಆಫ್ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಇಲ್ಲಿ. ಸ್ಟೋರೇಜ್ ಚೆನ್ನಾಗಿ ಮಾಡ್ಕೊಬಹುದು, ಪ್ಲಸ್ ಆರ್ಗನೈಸಿಂಗ್ ಕ್ಲೀನ್ ಆಗಿ ಮಾಡ್ಕೊಬಹುದು ಸರ್. ಅಂಡ್ ಇಲ್ಲಿಗೆ ಏನ್ ಮಾಡಿದೀವಿ, ಇಲ್ಲಿ ಒಂದು ಹ್ಯಾಂಗರ್ ಕೊಟ್ಟಿದ್ದೀವಿ. ಸೊ ಎನಿಥಿಂಗ್ ಲೆಂತಿ ನಿಮ್ ಜಾಕೆಟ್ಸ್ ಆಗಿರ್ಬೋದು ಅಥವಾ ಇತರ ಬ್ಯಾಗ್ಸ್ ವ್ಯಾನಿಟಿ ಏನಿದ್ರು ನೀವು ಇಲ್ಲಿ ಪ್ಲಾನ್ ಅಪ್ ಮಾಡ್ಕೊಬಹುದು. ಓಕೆ. ಅಂಡ್ ದೆನ್ ಸಪರೇಟ್ ಡ್ರೆಸ್ಸರ್ ಬದಲು ಜಸ್ಟ್ ಒಂದು ಇದನ್ನ ಕೊಟ್ಟಿದ್ದೀವಿ ಸರ್ ನಾವು, ಡ್ರೆಸ್ಸಿಂಗ್ ಲೈಟ್ ಕೊಟ್ಟಿದ್ದೀವಿ. ಯಾಕಂದ್ರೆ ಫುಲ್ ಒಂದು ಹೈಟ್ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಅಗೇನ್ ಇದ್ರಲ್ಲಿ ಬಂದು ನಿಮ್ಗೆ LED ಲೈಟ್ಸ್. ಸೊ 3 ಶೇಡ್ಸ್ ಬರುತ್ತೆ, ವಾರ್ಮ್ ವೈಟ್, ಕೂಲ್ ವೈಟ್ ಅಂಡ್ ಹಾಫ್ ವೈಟ್. ಸೊ 3 ನಾವಿಲ್ಲಿ LED ಲೈಟ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ದೊಡ್ಡದು ಸಿಗುತ್ತಾ ಸರ್ ಇದು? ನೋಡಿರಲಿಲ್ಲ, ಇಷ್ಟು ದೊಡ್ಡದು ನೋಡಿರಲಿಲ್ಲ ನಾನು. LED ಮಿರರ್ ಇದೊಂದು ಕಾಂಬಿನೇಷನ್ ರನ್ ಮಾಡಿರೋದು. ಅಂದ್ರೆ ಇಲ್ಲಿ ಇನ್ನೊಂದು ಡ್ರೆಸ್ಸರ್ ಕೊಟ್ಟಿದ್ದೀವಿ. ಸೊ ವೆರಿ ಯು ಕ್ಯಾನ್ ಸಿಟ್ ಅಂಡ್ ಗೆಟ್ ಮೇಕಪ್ ಎಲ್ಲ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಬಹುದು. ಸೊ ಆತರ 2 ಕಾಂಬಿನೇಷನ್ಸ್ ಕೊಟ್ಟಿದ್ದೀವಿ. ಸೊ ಮೇನ್ ಆಗಿ ಇಲ್ಲೂ ಇದೆ. ಅಂಡ್ ಇಲ್ಲಿ ಅಗೇನ್ ಸರ್ ಚೆಸ್ಟ್ ಆಫ್ ಡ್ರಾವರ್ಸ್ 3 ಹೋಗಿದ್ದೀವಿ. ಅಂಡ್ ದೆನ್ ಇಲ್ಲಿಗೆ ಒಂದು ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ನಿಮ್ ಸ್ಟೋರೇಜ್ ಆಗಿರ್ಬೋದು ಪ್ರತಿಯೊಂದು ಯು ಹ್ಯಾವ್ ಎನಫ್ ಅಮೌಂಟ್ ಆಫ್ ಸ್ಪೇಸ್ ಹೋಗಿದೆ ಸರ್. ಇಲ್ಲೂ ಒಂದು ಪೀಸ್ ಇದು ಮಾಡಿದ್ದೀವಿ. ಹೌದು ಸರ್. ಯಾಕಂದ್ರೆ ಒಂದು ಸಪರೇಟ್ ಇತ್ತು, ಯಾಕಂದ್ರೆ ಬೀಮ್ 2 ಕಡೆ ಪಾರ್ಟಿಷನ್ ಬರ್ತಿತ್ತು ಸರ್. ಸೊ ಈ ಕಡೆ ನಾವು ಬೇಡ ಬೇಡ ಅಂತ ಹೇಳಿ ಮಾಡಿದ್ವಿ. ಈ ಎಲ್ ಶೇಪ್ ಅಲ್ಲಿ ರನ್ ಮಾಡ್ಕೊಂಡಿದ್ವಿ ಫಾಲ್ ಸೀಲಿಂಗ್ ನ. ಇದು ಮೇಜರ್ ಆಗಿ ಲೈಟಿಂಗ್ ಪರ್ಪಸ್ ಕೊಟ್ಟಿದ್ದೀವಿ. ಲೈಟಿಂಗ್ಸ್ ಪ್ರೊಫೈಲ್ ಲೈಟ್ ರನ್ ಆಗುತ್ತೆ ಅಂಡ್ ದೆನ್ ಪ್ಯಾನಲ್ ಲೈಟ್ಸ್ ನಿಮಗೆ ರನ್ ಆಗುತ್ತೆ ಸರ್. ಇಲ್ಲಿ
ಥರ್ಡ್ ಬೆಡ್ರೂಮ್. ಹಾಗೆ ಇದು ಇನ್ನೊಂದು ಡಾಟರ್ಸ್ ರೂಮ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಹಾಗೆ ನೀವು ರೂಮಲ್ಲೂ ಲೈಕ್ ಎಂಟೈರ್ಲಿ ವಿ ಹ್ಯಾವ್ ಟೇಕನ್ ಇಟ್ ಸರ್, ಫ್ರಮ್ ದ ಫಾಲ್ ಸೀಲಿಂಗ್ ಟು ಹೆಡ್ ಬೋರ್ಡ್ಸ್ ಕಾಟೆ ಪ್ರತಿಯೊಂದೂ. ಸೊ ಫಾಲ್ ಸೀಲಿಂಗ್ ಹೋಗಂಗಿಲ್ಲ ಸರ್, ಜಸ್ಟ್ ಪೆರಿಫರಲ್ ಅಷ್ಟೇ ಎಂಡ್ ಮಾಡ್ಕೊಂಡಿದ್ದೀವಿ. ಸೊ ಪೆರಿಫರಲ್ಸ್ ಅಲ್ಲಿ ಮೇನ್ ಆಗಿ ನಾವು ಈ ಒಂದು ಪ್ಯಾನಲ್ ಲೈಟ್ಸ್ ಪ್ಲಾನ್ ಮಾಡ್ಕೊಂಡು ಮೇಜರ್ ಲೈಟಿಂಗ್ಗೋಸ್ಕರ ಸೆಂಟರ್ ಪೋರ್ಷನ್ ಏನ್ ಐಲ್ಯಾಂಡ್ ಬರುತ್ತೆ ಅದು ಕಾಟ್ ಮೇಡೆ ತಗೊಂಡಿದ್ದೀವಿ ಸರ್. ಹಾಗೆ ಔಟರ್ ಸೆಕ್ಷನ್ ಗ್ರೂವ್ ಕೊಟ್ಟಿದ್ದೀವಿ, ಪ್ರೊಫೈಲ್ ಅಂಡ್ ದೆನ್ ಫೋಕಸ್ ಲೈಟ್, ಈ ತರ ಒಂದು ಲೈಟ್ಸ್ ಕಾಂಬಿನೇಷನ್ ಹೋಗಿದ್ದೀವಿ ಸರ್. ಹಾಗೆ ಇಲ್ಲಿಗೆ ನೋಡಿದಾಗ ಸೇಮ್ ಆ 2 ಹೆಡ್ ಬೋರ್ಡ್ಗೆ ಹೋಗಿದ್ದೀವಿ ಸರ್, ಒಂದು ಇಯರ್ ಶೇಪ್ ಬರುವಂತ ಹೆಡ್ ಬೋರ್ಡ್ಸ್ಗೆ ಹೋಗಿದ್ದೀವಿ. ಬಟ್ ಇಲ್ಲಿಂದ ಏನ್ ಮಾಡ್ಕೊಂಡಿದ್ದೀವಿ, ಪ್ಲಸ್ ಇಲ್ಲೊಂದು ಕುಷನ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕುಷನ್ ಇದು. ಸೊ ಇಲ್ಲಿ ಮೇನ್ ಹೈಲೈಟ್ ಕುಷನ್ ಹೋಗಿದ್ದೀವಿ. ಕುಷನ್ 2 ಸೈಡ್ಸ್ ಏನ್ ಬರುತ್ತೆ ನಿಮಗೆ PVC ರಾಫ್ಟರ್ಸ್ ಹೋಗಿದ್ದು ಸರ್ ಇಲ್ಲಿಗೆ. ಸೊ ಮೇಜರ್ ಆಫ್ ದ ಐಟಮ್ ಇದು ಬಂದ್ಬಿಟ್ಟು ನಿಮಗೆ ಲೈಟ್ ಶೇಡ್ ಅಲ್ಲಿ ಇರುತ್ತೆ, ಮಿನಿಮಲ್ ಬರುವಂತ ಲಾಫ್ಟರ್ ಮತ್ತೆ ಡಾರ್ಕ್ ಶೇಡ್ ಹೋಗಿದ್ದೀವಿ ಸರ್ ಇಲ್ಲಿಗೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸೊ ಇದು ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ. ಅಂಡ್ ಆಸ್ ಯೂಶುವಲ್ ಇದೇನು ಬರುತ್ತೆ ಟೋಟಲ್ ಆಗಿ ಕಿಂಗ್ ಸೈಜ್ ಕಾಟ್ ಇರುತ್ತೆ, ರೈಟ್ ರನ್ ಪ್ರತಿಯೊಂದನ್ನು ಫುಲ್ ಅಪೋಲ್ಸ್ಟ್ರಿ ಮಾಡ್ಕೊಂಡಿದ್ದೀವಿ. ಅಂಡ್ ಐದರ್ ಸೈಡ್ಸ್ ಆಫ್ ದ ಕಾಟ್ ಏನು ಬರುತ್ತೆ ನಿಮಗೆ ನಾವು ಅಲ್ಲಿಗೆ ಕಾಟ್ ಸೈಡ್ ಟೇಬಲ್ ಹೋಗಿದ್ದೀವಿ ಸರ್. ಸೈಡ್ ಟೇಬಲ್ ಕೊಟ್ಟಿದ್ದೀವಿ ಸರ್. ಹಾಗೆ ಇಲ್ಲಿಗೆ ಒಂದು ಲೆಂತಿ ಮಿರರ್ ಬೇಕಾಗಿತ್ತು, ಸೊ ಅದಕ್ಕೆ ಇಲ್ಲಿ ತರ ಹೋಗಿದ್ದೀವಿ ಸರ್. ಬಟ್ ಇದು ನಾವು ಯಾವುದೋ ತರ ಸ್ಕ್ವೇರ್ಸ್ ರೆಕ್ಟಾಂಗಲ್ಸ್ ಹೋಗಲಿಲ್ಲ, ಒಂಥರ ಈ ಅಮೀಬಾ ಶೇಪ್ ಅಲ್ಲಿ ಇರಲಿ ಅಂತ ಹೇಳಿ ಒಂದು ಡಿಫ್ರೆಂಟ್ ಶೇಪ್ ನಾವು ಇಲ್ಲಿ ಒಂದು ಮಿರರ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ತರನೂ ಸಿಗುತ್ತಾ ಸರ್? ಎಸ್ ಸರ್, ಈ ತರನೂ ಸಿಗುತ್ತೆ. ಸೊ ಎಸ್ ಸರ್. ಹಾಗೆ ಇಲ್ಲಿ ಬಂದಾಗ ಸರ್ ಟೋಟಲ್ ಆಗಿ ವಾರ್ಡ್ರೋಬ್ ಪ್ಲಾನ್ ಮಾಡಿದ್ದೀವಿ ವಿತ್ ಡ್ರೆಸ್ಸಸ್ ತಗೊಂಡಿದ್ದೀವಿ ಸರ್ ಇಲ್ಲಿಗೆ. ಸೊ ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಡ್ರೆಸ್ಸರ್ ಇರುತ್ತೆ. ಹಾಗೆ ಇಲ್ಲಿನೂ ಡ್ರೆಸ್ಸರ್ ನಾವು ಜಸ್ಟ್ ಮಿರರ್ ಹೋಗಲಿಲ್ಲ, LED ಮಿರರ್ ಹೋದ್ವಿ. ಹಾಗೆ 3 ಶೇಡ್ಸ್ ಆಫ್ ಮಿರರ್ ನಾವು ಲೈಟ್ ಇಲ್ಲಿ ತಗೊಂಡಿದ್ದೀವಿ ಸರ್ ನಿಮಗೆ. ವಿತ್ ಜಸ್ಟ್ ಒಂದು ಬಾಟಮ್ ಡ್ರಾವರ್ ಬರುತ್ತೆ ನಿಮಗೆ ಇಲ್ಲಿ. ಅಂಡ್ ದೆನ್ ಬಂದಾಗ ಒಂದು ಟಾಯ್ಲೆಟ್ ಸರ್, ಯಾಕೆ ಒಂದು ಚಿಕ್ಕ ಯೂನಿಟ್ ಬರ್ತಿತ್ತು, ಅದು ನಾವು ಈ ಕಡೆ ವಾರ್ಡ್ರೋಬ್ಗೂ ತೊಗೊಳಕ್ ಆಗ್ತಿರಲ್ಲ, ಆ ಕಡೆ ಡ್ರೆಸ್ಸರ್ಗೂ ತೊಗೊಳಕ್ ಆಗ್ತಿರಲ್ಲ. ಸೊ ಏನು ಮಾಡಿದ್ವಿ, ಈ ತರ ಒಂದು ಜಸ್ಟ್ ಒಂದು ಚಿಕ್ಕದಾಗಿರುವಂತ ಒಂದು ತೊಗೊಂಡಿದ್ವಿ ಸರ್ ಟಾಯ್ ಯೂನಿಟ್. ಎನಿಥಿಂಗ್ ಕ್ಯಾನ್ ಬಿ ಪ್ಲೇಸ್ ಇಟ್ ಓವರ್ ಹಿಯರ್. ಅಂಡ್ ಹಾಗೆ ಇಲ್ಲಿಗೂ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ ಹೋಗಿದೆ ಸರ್. ಇದು ಬಂದು ಸ್ಲೈಡಿಂಗ್ ಬರುತ್ತೆ ನಿಮಗೆ. ಸೊ ಹಿಂಭಾಗ ಬರುತ್ತೆ ನಿಮಗೆ ಓಪನಬಲ್ ಬರುತ್ತೆ. ಏನಿದೆ ಎಂಟೈರ್ ಒಂದೇ ಕಲರ್ ಸರ್ ಇದು. ಬಟ್ ಇದ್ರಲ್ಲಿ ನೀವು ಕಾಂಬಿನೇಷನ್ ನೋಡ್ಬೋದು ಸರ್. ಇದು ಪ್ಲೇನ್ ಲ್ಯಾಮಿನೇಟ್, ಬಟ್ ಇಲ್ಲಿಗೆ ಬಂದ ಟೆಕ್ಸ್ಚರ್ ಲ್ಯಾಮಿನೇಟ್. ಕಲರ್ ಶೇಡ್ ಒಂದೇನೆ ಸರ್, ಬಟ್ ಪ್ಯಾಟರ್ನ್ ಡಿವೈಡ್ ಮಾಡ್ಕೊಂಡಿದ್ದೀವಿ, ದೂರಿಂದ ಗೊತ್ತಾಗಲ್ಲ. ಸೊ ಇದು ಪ್ಯಾಟರ್ನ್ ಲ್ಯಾಮಿನೇಟ್, ಫ್ಲೂಟೆಡ್ ಲ್ಯಾಮಿನೇಟ್. ಮೇಡೆ ಬಂದಾಗ ನಿಮಗೆ ಪ್ಲೇನ್ ಲ್ಯಾಮಿನೇಟ್. ಸೊ ಈ ತರ ಒಂದು ಕಾಂಬಿನೇಷನ್ ರನ್ ಮಾಡಿದೀವಿ. ಅಂಡ್ ಇಲ್ಲಿಗೆ ನಾವು ಕನ್ಸಿಲ್ಡ್ ಹ್ಯಾಂಡಲ್ಸ್ ಹೋಗಿದ್ದೀವಿ ಸರ್. ಪ್ರೊಫೈಲ್ ಹ್ಯಾಂಡಲ್ಸ್ ಹೋಗಿ ಕನ್ಸಿಲ್ಡ್ ಹ್ಯಾಂಡಲ್ಸ್ ಹೋಗಿದ್ದೀವಿ. ಸೊ ಹೊಡೆ ಬಂದಾಗ ಎಸ್ ಸೇಮ್ ಯೂಶುವಲ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ಹ್ಯಾಂಗರ್ ಯೂನಿಟ್ಸ್ ವಿತ್ ಡ್ರಾವರ್ಸ್ ಅಂಡ್ ಶೆಲ್ಫ್ ಯೂನಿಟ್ ಇಲ್ಲಿಗೆ ಬರುತ್ತೆ ಸರ್. ಸೊ ಅಂಡ್ ಇಲ್ಲಿಗೆ ಬಂದಾಗ ಏನು ಮಾಡಿದ್ವಿ, ಇದು ನಾವು ಓಪನಬಲ್ ವಾರ್ಡ್ರೋಬ್ ಹೋಗಿದ್ವಿ ಸರ್. ಇಲ್ಲಿ ಓಪನಬಲ್ ವಾರ್ಡ್ರೋಬ್ ಹೋಗಿದ್ವಿ. ಯಾಕಂದ್ರೆ ಇದು ಈ ಸ್ಪೇಸ್ ಬಂದು ತುಂಬಾ ಚಿಕ್ಕದಿತ್ತು, ನಾವು ಸ್ಲೈಡಿಂಗ್ ಮಾಡಕ್ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಓಪನಬಲ್ ವಾರ್ಡ್ರೋಬ್ ಇಲ್ಲಿಗೆ ಹೋದ್ವಿ. ಅಂಡ್ ಸ್ಲೈಡಿಂಗ್ ಆ ಕಡೆ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಲಾಂಗ್ ಯೂನಿಟ್ ತರ ಅಂಡ್ ಲಾಫ್ಟ್ ನೋಡ್ಬೋದು ಸರ್, ತುಂಬಾ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಟೋಟಲ್ ಸ್ಟೋರೇಜ್ ಫುಲ್ ಎಲ್ ಶೇಪ್ ತಗೊಂಡಿವಿ ಸರ್. ಅಂಡ್ ಸ್ಟಡಿ ಯೂನಿಟ್ ಕೊಟ್ಟಿವಿ ಸರ್. ಹಾಗೆ ಸ್ಟಡಿ ಯೂನಿಟ್ ಇಲ್ಲಿ ಫೋಲ್ಡಬಲ್ ಹೋಗಿದ್ದೀವಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ವಿಂಡೋ ಸೀಟರ್ ಸ್ಪೇಸ್ ಮತ್ತೆ ಇದಕ್ಕೆ ಅಷ್ಟೊಂದು ಸ್ಪೇಸ್ ಇಲ್ಲ ಅಂತ ಹೇಳಿ ಫೋಲ್ಡಬಲ್ ಹೋಗಿದ್ದೀವಿ. ಸೊ ನೀವು ಯೂಸ್ ಮಾಡಿದಾಗ ಇದನ್ನ ಇದು ಮಾಡ್ಕೊಬೋದು. ವೆನ್ ಇಟ್ ಇಸ್ ನಾಟ್ ಇನ್ ಯೂಸ್ ನೀವು ಇದನ್ನ ಅಥವಾ ಫೋಲ್ಡ್ ಮಾಡ್ಕೊಬೋದು ಸರ್. ಎಸ್. ಅಂಡ್ ದೆನ್ ಅಗೇನ್ ವಿಂಡೋ ಸೀಟರ್ ಬೇ ತೊಗೊಂಡಿದ್ವಿ ಸರ್. ಫಸ್ಟ್ ಓಪನ್ ಬರುತ್ತೆ, ಮೇಡೆ ಕುಷನ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಂಡ್ ಅಗೇನ್ ಇಲ್ಲಿಗೂ ಬ್ಲೈಂಡ್ಸ್ ಹೋಗಿದ್ದೀವಿ. ಸೊ ಬ್ಲೈಂಡ್ಸ್ ಹೋದಾಗ ನೀವು ಒಳ್ಳೆ ಕಾಂಬಿನೇಷನ್ ಸಿಗುತ್ತೆ ಸರ್ ನಿಮಗೆ. ಲೆಂತಿ ಕಟನ್ಸ್ ಎಲ್ಲಿ ಹೋಗ್ತೀವಿ ಅಂದ್ರೆ ಈ ತರ ಯಾವುದೋ ಬಾಲ್ಕನೀಸ್ ಬಂದಾಗ ಇಲ್ಲಿ ಕೊಡ್ತೀವಿ ಸರ್. ಸೊ ಫ್ರಮ್ ದಿ ಫ್ಲೋರ್ ಟು ದ ಸೀಲಿಂಗ್ ಬರುತ್ತೆ. ಅಂಡ್ ದೆನ್ ಆಲ್ಸೋ ದ ವಾಲ್ಯೂಮ್ ಆಫ್ ದ ರೂಮ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಸರ್. ವೀಕ್ಷಕರೇ, ಮನೆ ನೋಡಿದ್ರಿ, ಓನರ್ ಮಾತು ಕೂಡ ಕೇಳಿದ್ರಿ, ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಮನೆಯ ಬಜೆಟ್ ಎಷ್ಟಾಯ್ತು ಸರ್ ಇದು? ಸರ್ ಇದು ಬಂದು 18 ಲಕ್ಷ ಪ್ಲಸ್ GST ಬರುತ್ತೆ ಸರ್. ಇದಕ್ಕೆ 18 lakh ಪ್ಲಸ್ GST. ಹೌದು ಸರ್. ಅಂದ್ರೆ ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಮಾಡಿ ಸರ್. ಯಾಕಂದ್ರೆ ನೋಡಬಹುದು ಸರ್ ವಿಡಿಯೋದಲ್ಲಿ ಇಂಟರ್ನೆಟ್ಸ್ ಮಾಡಿದೀವಿ. ಅಂಡ್ ದೆನ್ ಇನ್ಪುಟ್ಸ್ ತುಂಬಾನೇ ಹೋಗಿದೆ ಇಲ್ಲಿಗೆ. ಅಂಡ್ ಆಲ್ಸೋ ದ ಯೂಸ್ ಆಫ್ ಮೆಟೀರಿಯಲ್ಸ್ ಹತ್ರ ಬಂದಿದೆ. ಆಲ್ಸೋ ದ ಕ್ವಾಲಿಟಿ ನೀವು ನೋಡಿದ್ರಿ. ಸೊ ಅದಕ್ಕೋಸ್ಕರ ಆ ಒಂದು ಪ್ರೈಸ್ ಬಜೆಟ್ ಇದು ಬರುತ್ತೆ ಸರ್. ಒಂದು ಪ್ರೀಮಿಯಂ ಅಂತ ಬಂದಾಗ ಓನರ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಯಾವ ರೀತಿ ನೀವು ಅವರಿಗೆ ಸ್ಯಾಟಿಸ್ಫೈ ಮಾಡ್ತೀರಾ ನೀವು? ಸರ್ ಮೇನ್ಲಿ ನಾವು ವಿವಾದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಏನ್ ಮೆಟೀರಿಯಲ್ಸ್ ಲೈಕ್ ಬೇರೆ ಫರ್ಮ್ಸ್ ಮಾಡ್ತಿರ್ಬೋದು ಅಥವಾ ಬೇರೆ ಕಾರ್ಪೆಂಟರ್ಸ್ ಮಾಡ್ತಿರ್ಬೋದು, ಅದನ್ನ ಬಿಟ್ಟು ನಾವು ಇನ್ನೇನು ಸೋರ್ಸ್ ಮಾಡೋದು ಮಾರ್ಕೆಟ್ ಇಂದ ಫಸ್ಟ್ ಅದನ್ನ ಮಾಡ್ತೀವಿ ಸರ್. ಯಾಕಂದ್ರೆ ಒಂದು ಸಪರೇಟ್ ಆಗಿರೋ ಒಂದು ಪರ್ಚೇಸ್ ಟೀಮ್ ಇದೆ, ಸಪರೇಟ್ R&D ಟೀಮ್ ಇದೆ. ಸೊ ಜನರಲಿ ಏನು ಮಾಡ್ತೀವಿ, ಫಾರ್ ಎವ್ರಿ ಕ್ವಾರ್ಟರ್ಸ್ ಆರ್ ಎವ್ರಿ 3 to 4 months ನಾವು ನಮ್ದಿರೋ ಪ್ರಾಡಕ್ಟ್ಸ್ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈ ಮನೆ ನೀವು ನೋಡಿದಂಗೆ ಕೆಡ ವಾಲ್ ಪೇಪರ್, ಆ ವಾಲ್ ನಾವು ಯಾವ್ದು ಚೂಸ್ ಮಾಡಿದ್ವಿ ಅಂದರೆ ಕ್ಯಾಟಲಾಗ್ಸಲ್ಲಿ ನಮ್ದು ಯಾವುದು ಮ್ಯಾಚ್ ಆಗಲಿಲ್ಲ. ಸೊ ವಾಟ್ ವಿ ಥಾಟ್, ಆಯ್ತು ಕ್ಯಾಟಲಾಗ್ನ ಬಿಟ್ಟು ವಿ ಡೂ ಕಸ್ಟಮೈಸೇಷನ್ ಮಾಡೋಣ ಅಂತೇಳಿ ಶಟರ್ ಸ್ಟಾಕ್ ಹುಡುಕಿ ಅದನ್ನ ತೊಗೊಂಡೋಗಿ ನಾವು ಪ್ರಿಂಟಿಂಗ್ ಕೊಟ್ಟು ಮಾಡಿಸಿದ್ವಿ. ಸೊ ಈ ಥರ ಏನು ಮಾಡ್ತೀವಿ, ಆ ಡಿಫ್ರೆಂಟ್ ಆಗಿರೋದೊಂದು ಹೋಗೋದು ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಆ ಪ್ರೀಮಿಯಂ ಕಾಣುತ್ತೆ ನಿಮಗೆ. ಪ್ಲಸ್ ಬೇರೆ ಒಂದು ಮನೆಗೆ ಕಂಪೇರ್ ಮಾಡಿದಾಗ ನಿಮ್ಮ ಮನೆ ಒಂದು ಡಿಫ್ರೆಂಟ್ ಕಾನ್ಫಿಡೆಂಟ್ ರನ್ ಆಗುತ್ತೆ ಸರ್. ಕೆಲವೊಂದು ಡಿಸೈನ್ಸ್ ಏನು ಮಾಡ್ತೀವಿ, ಕಸ್ಟಮರು ನಮ್ಮದು ಫಸ್ಟ್ ಕಟ್ ಏನು ಕೊಡ್ತೀವಿ ಅದರಲ್ಲೇ ಅವ್ರು ಖುಷಿಯಾಗಿ ತೊಗೊಂಡವರು ಇದ್ದಾರೆ. ಕೆಲವೊಂದು ಕಸ್ಟಮರ್ ಫಸ್ಟ್ ಕಟ್, ಸೆಕೆಂಡ್ ಕಟ್, ಥರ್ಡ್ ಕಟ್ ಹೋಗಿದ್ದಾರೆ. ಕೆಲವು ಡಿಸೈನರ್ ಕೇಳ್ತಾರೆ, ಕಸ್ಟಮರ್ಸ್ ಏನು ಕೇಳ್ತಾರೆ, ಸರ್ ಈ ಡಿಸೈನರ್ ಇನ್ನೂ ಅಷ್ಟು ಮೆಚೂರ್ ಆಗಿ ಕಾಣ್ತಿಲ್ಲ, ನನಗೆ ಏನಾದ್ರು ಚೇಂಜ್ ಮಾಡ್ಕೊಡಿ, ವಿ ಡೂ ಇಟ್ ಅಕ್ರಾಸ್, ಅದು ಮಾಡ್ಕೊಡ್ತೀವಿ. ಪ್ಲಸ್ ಕೆಲವು ಕಸ್ಟಮರ್ಸ್ ಜೊತೆ ಐ ಓನ್ಲಿ ಸಿಟ್ ಇಟ್ ಅಕ್ರಾಸ್ ಕೂತ್ಕೊಂಡು ಓಕೆ ಇದೇ ಥರದ ಪ್ಲಾನ್ ಮಾಡೋಣ ಅನ್ನೋದು ಮಾಡ್ತಾ ಇದೀವಿ. ಸೊ ಈ ತರ ಒಂದು ಕಾಂಬಿನೇಷನ್ಸ್ ನಾವು ರನ್ ಮಾಡ್ತಾ ಇದೀವಿ. ಸೊ ಕಸ್ಟಮರ್ ಇನ್ವಾಲ್ವ್ಮೆಂಟ್ ಓಕೆ ನಿಮಗೆ ಬರಬಹುದು, ನೋಡಬಹುದು, ಈಸಿಲಿ ಸರ್, ನಮಗೆ ಹೆಂಗ್ ಬೇಕೋ ಹಂಗೆ ಎಕ್ಸಿಕ್ಯೂಟ್ ಮಾಡಬಹುದು. ನೀವು ಸ್ಯಾಟರ್ಡೆ ಸಂಡೇಸ್ ನಮ್ಮ ಶೋರೂಮ್ ಆರ್ ನಗರ್ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್, ಫುಲ್ ಕಸ್ಟಮರ್ಸ್ ಅಲ್ಲೇ ಒಂದು ದಿನ ಕೆಲವೊಂದು ಕಸ್ಟಮರ್
ಫೀಲ್ ರಿಯಲಿ ಹ್ಯಾಪಿ ಸರ್. ಏನಕ್ಕೆ ಅವರು ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಹೌದು, ಯಾಕಂದ್ರೆ ತುಂಬಾ ನಾವು ಹೇಳಿದೀವಿ ಕಸ್ಟಮರ್ಗೆ ಇನ್ವಾಲ್ವ್ಮೆಂಟ್ ಬೇಕು ಅಂತ. ಕೆಲವು ಕಸ್ಟಮರ್ಸ್ ಹೇಗಿರ್ತಾರೆ, ಬರ್ಬೇಕಾದ್ರೆ ಲಂಚ್ ತಂದಿರ್ತಾರೆ, ಆ ಡಿಸೈನರ್ಸ್ ಪಾಪ ಅವರೇ ತಂದಿರ್ತಾರೆ ಲಂಚ್ ನ ಅಂತ. ಸೊ ಅದ್ ಹೆಂಗಿರುತ್ತೆ ಅಂದ್ರೆ ಇದು ಒಂದು ಪ್ರೊಫೆಷನಲ್ ಬಿಟ್ಟು ಒಂದು ಒಳ್ಳೆ ಒಂದು ಫ್ಯಾಮಿಲಿ ಅನ್ನೋ ಆ ಬಾಂಡಲ್ ರನ್ ಆಗ್ತದೆ. ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಒಳ್ಳೇದು ತುಂಬಾನೇ ಒಳ್ಳೇದಿದೆ ಆಕ್ಚುಲಿ. ಸೊ ನಿಮಗೂ ಕೂಡ ಒಂದು ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಬೇಕು, ಜೊತೆಯಲ್ಲಿ ಏನು ಡಿಸೈನ್ಸರ್ಸ್ ಇರ್ತಾರೆ, ತಮ್ಮ ಮನೆ ಅನ್ಕೊಂಡು ಡಿಸೈನ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ವಿವಾ ಡಿಸೈನ್ಗೆ ಬರ್ಬೋದು. ಮೇನ್ ಆಗಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇವಾಗ ರಾಜರಾಜೇಶ್ವರಿ ನಗರದಲ್ಲಿ ಇದೆ ಅಂಡ್ ಇಲ್ಲಿ ನಮ್ಮ ಕೋಗಿಲೋದಲ್ಲಿದೆ. ಸೊ ಅಲ್ಲೇ ಹತ್ರದಲ್ಲಿ ಇದೀವಿ ನಾವು. ಸೊ ಟೈಮಿಂಗ್ಸ್ ಏನಿರುತ್ತೆ ನಿಮ್ದು? ಸರ್ ಶೋರೂಮ್ ಬಂದು ಮಾರ್ನಿಂಗ್ 10-10:15 ಓಪನ್ ಆಗುತ್ತೆ ಸರ್. 6 to 6:30 ನಾವು ಕ್ಲೋಸ್ ಮಾಡ್ತೀವಿ. ಸಂಡೇಸ್ ಓಪನ್ ಇರುತ್ತೆ. ಸಂಡೇಸ್ ಓಪನ್ ಇರುತ್ತೆ. ಮಂಡೇ ಒಂದಿನ ವೀಕ್ ಆಫ್ ಇರುತ್ತೆ ಸರ್. ಮಂಡೇ ಬಿಟ್ಟು ಮಂಗಳವಾರದಿಂದ ನಾವು ಭಾನುವಾರ ಗಂಟೆ ಕೆಲಸ ಮಾಡ್ತೀವಿ. ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀರಾ ನೀವು? ಸೊ ನೀವು ಹೇಳಿದಂಗೆ ಬ್ಯಾಂಗ್ಳೂರ್ ಫುಲ್ ಕೊಡ್ತಾ ಇದೀವಿ, ಕರ್ನಾಟಕದ ಕೊಡ್ತಾ ಇದೀವಿ ಆಲ್ ಅರೌಂಡ್. ಬಟ್ ಕೆಲವೊಂದು ಇದನ್ನ ಇವಾಗ ಅಪ್ ಟು ಫೆಬ್ರವರಿ ಸ್ವಲ್ಪ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ಸ್ ಕವರ್ ಮಾಡ್ಕೊಂಡು ರೆಸ್ಟ್ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಯಾಕಂದ್ರೆ ಬೇರೆ ಕಡೆ ಎಲ್ಲ ಪ್ರಾಡಕ್ಟ್ಸ್ ಜಾಸ್ತಿ ಪಂಪ್ ಆಗಿದೆ. ಹುಬ್ಳಿ ಆಗಿರ್ಬೋದು, ಬಿಜಾಪುರ, ಬಾಗಲಕೋಟೆ, ಯಾದಗಿರಿ. ಸೊ ಅಲ್ಲಿ ಪ್ರಾಡಕ್ಟ್ಸ್ ಏನು ಸ್ಟಾರ್ಟ್ ಮಾಡ್ತಾ ಇದೀವಿ ಅದನ್ನೆಲ್ಲ ಮುಗಿಸ್ಕೊಂಡು ಅಂಡ್ ದೆನ್ ವಿ ಕ್ಯಾನ್ ಅಗೇನ್ ಗಿವ್ ದ ಸರ್ವಿಸ್ ಅಂತ ಹೇಳಿ ಕಸ್ಟಮರ್ ಫೋನ್ ಮಾಡಿ ಹೇಳ್ತಾ ಇದೀವಿ, ತಿಳಿಸ್ತಾ ಇದೀವಿ. ಸರ್ ಫೆಬ್ರವರಿ ಗಂಟ ಇಲ್ಲ, ಆಫ್ಟರ್ ಫೆಬ್ರವರಿ ಅಗೇನ್ ವಿ ಆರ್ ರೆಸ್ಯೂಮಿಂಗ್ ಹೋದ್ರೆ ಅಂತ ಹೇಳಿದ್ವಿ. ಬಟ್ ಬ್ಯಾಂಗ್ಳೂರ್ ಮಾತ್ರ ಇನ್ನ ರನ್ ಮಾಡ್ತಾ ಇದೀವಿ. ಇಫ್ ದ ರೆಡಿ ಟು ವೇಟ್ ನೀವು ಮಾಡ್ಕೊಡ್ತೀವಿ. ಹೌದು ಅಲ್ವಾ? ಸೊ ನಿಮ್ದು ಲೈಕ್ ಗ್ಯಾರಂಟಿ ವಾರಂಟಿ ಎಷ್ಟಿರುತ್ತೆ? ಎಸ್ ಸರ್. ಸೊ ಮೇನ್ಲಿ ಬಂದಾಗ ಸರ್ ವ್ಯಾರಂಟಿ ಏನಿರುತ್ತೆ ಬಂದು ನಾವು ಟೋಟಲ್ ಪ್ರಾಡಕ್ಟ್ ವ್ಯಾರಂಟಿ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಏನು ಪ್ಲೈಬೋರ್ಡ್ ತೊಗೊಂಡಿರ್ತಾರೆ, ಆ ಪ್ಲೈಬೋರ್ಡ್ ಮ್ಯಾನುಫ್ಯಾಕ್ಚರರ್ ಏನು ಕೊಡ್ತಾರೆ ಅದು ವ್ಯಾಲಿಡ್ ರನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ಲೈಬೋರ್ಡ್ಸ್ 10, 15, 20 ಇಯರ್ಸ್ 3 ತರ ಬರುತ್ತೆ. 35 ಇಯರ್ಸ್ ಇದೆ ಸರ್. 35 ಇಯರ್ಸ್ ಇದೆ. ಅವಾಗ ಇನ್ನೊಂದು ಅದು ಮಾತಾಡ್ತಾ ಇದ್ದೀವಿ, 35 ಇಯರ್ಸ್ ಮಾಡ್ತಾ ಇದೀವಿ. ಕಮಿಂಗ್ ಟು ಹಾರ್ಡ್ವೇರ್ ಬಂದಾಗ 5 ಇಯರ್ಸ್ ಏನು ಹೆಟಿ ಕೆಪ್ ಕೊಡ್ತು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಪ್ರಾಡಕ್ಟ್ ವ್ಯಾರಂಟಿ ಏನಿರುತ್ತೆ ಆ ಪ್ರಾಡಕ್ಟ್ ವ್ಯಾರಂಟಿ ನಾವು ಕಸ್ಟಮರ್ ಕೊಡ್ತಾ ಇದ್ದೀವಿ ಸರ್. ವಿವೋ ಕಡೆಯಿಂದ ಏನು ಸಿಗುತ್ತೆ ನಿಮಗೆ ಅಂದ್ರೆ 1 ಇಯರ್ ಫ್ರೀ ಸರ್ವಿಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಈ ಒಂದು ಪ್ರಾಡಕ್ಟ್ ನ ಹ್ಯಾಂಡ್ ಓವರ್ ಮಾಡಿದೀವಿ ಅಂದ್ರೆ ಇವತ್ತಿಂದ ಅಪ್ ಟು 1 ಇಯರ್ ಆ ಫ್ರೀ ಸರ್ವಿಸ್ ನಮ್ಮ ಮೇಲೆ ಇರುತ್ತೆ, ನಾವು ಅದನ್ನ ಮಾಡ್ಕೊಡ್ತೀವಿ ಸರ್. ಆಮೇಲೆ ಪ್ರೈಸಿಂಗು ಹೇಳ್ಬಿಡಿ ನಮ್ದು, ನಿಮ್ದು ಯಾವ ರೀತಿ ಪ್ರೈಸಿಂಗ್ ಇರುತ್ತೆ? ಸೊ ಪ್ರೈಸಿಂಗ್ ಪ್ರತಿಯೊಂದು ನಮ್ದು ಹೇಗಿರುತ್ತೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದಿ ಮೆಟೀರಿಯಲ್ ಯಾವ್ದು ಚೂಸ್ ಮಾಡ್ತಾರೆ ಅಂತ. ಯಾಕಂದ್ರೆ ಇವಾಗ ಲ್ಯಾಮಿನೇಟ್ಗೆ ಒಂಥರ ಪ್ರೈಸಿಂಗ್ ಬರುತ್ತೆ ಸರ್, ಅಕ್ರಿಲಿಕ್ ಒಂಥರ ಬರುತ್ತೆ. ಸೊ ಈ ತರ ಹೋಗುತ್ತೆ. ಬಟ್ ಜನರಲ್ ನೀವು ಯಾವ ಥರ ಒಂದು ಕನ್ಸಿಡರ್ ಮಾಡಬಹುದು ಅಂದ್ರೆ ಸಮ್ವೇರ್ ಸ್ಟಾರ್ಟಿಂಗ್ ಫ್ರಮ್ ಒಂದು 980 ಅಂದ್ರೆ ಲಾಫ್ಟ್ಸು ಪ್ಲಸ್ ಫ್ರೇಮ್ ಸ್ಟ್ರಕ್ಚರ್ಸ್ ಎಲ್ಲ ಪರ್ ಸ್ಕ್ವೇರ್ ಫೀಟ್ ಒಂದು 980, 950 ಇಂದ ಅಪ್ ಟು 2000 ಮಾಡ್ತೀವಿ. ಲೈಕ್ ಅಕ್ರಿಲಿಕ್ಸ್ ಅಥವಾ ಏನಾದ್ರು ನಾವು ಗ್ಲಾಸ್ ಕಿಚನ್ ಹೋಗ್ತೀವಿ ಅಂತ. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಬರುತ್ತೆ ಸರ್. ಬರುತ್ತೆ ಅಂತ ಸೂಪರ್ ಆಗಿ ಹೇಳಿದ್ರೆ. ಅಂಡ್ ವೀಕ್ಷಕರೇ, ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದ್ರೆ ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ ನಿಮ್ಮಿಂದ? ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ನೆಕ್ಸ್ಟ್ ಆಲ್ಮೋಸ್ಟ್ ಸ್ವಲ್ಪ ಪ್ರೀಮಿಯಂ ಕಂಗ್ ಕಸ್ಟಮೈಸ್ಡ್ ಸೈಟ್ ನಾವು ಮಾಡಿದ್ವಿ ಸರ್. ಅದನ್ನ ಮೇನ್ ಆಗಿ ನಾನು ನಿಮ್ಮ ಮುಖಾಂತರ ವೀಕ್ಷಕರು ತೋರಿಸ್ಬೇಕಂತಿದ್ದೀನಿ. ಯಾಕಂದ್ರೆ ಅದು ನಮ್ಮ ಅಮೌಂಟ್ ಆಫ್ ಡಿಸೈನ್ ನಾವು ಮಾಡಿರೋದಾಗಿರ್ಬೋದು, ದ ಅಮೌಂಟ್ ಆಫ್ ಎಕ್ಸಿಕ್ಯೂಷನ್, ದ ಅಮೌಂಟ್ ಆಫ್ ಕಸ್ಟಮೈಸೇಷನ್ಸ್ ಆ ಒಂದು ಮನೆಯಲ್ಲಿ ಬೇರೆ ಲೆವೆಲ್ ಮಾಡಿದ್ದೀವಿ. ಎಕ್ಸ್ಟ್ರೀಮ್ ಮಾಡಿದ್ದೀವಿ ಸರ್. ತುಂಬಾ ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಯಾಕಂದ್ರೆ ಅಲ್ಲಿ ಫಾಲ್ಸ್ ನನಗೆ ಆ ಎಕ್ಸಿಕ್ಯೂಟ್ ಆಗಿ ಬಂದ್ಮೇಲೆ ಐ ಫೀಲ್ ಸಮ್ ವಾಟ್ ಡಿಫ್ರೆಂಟ್. ಸೊ ಆ ಥರ ಒಂದು ರೆಡಿ ಆಗ್ತಿದೆ. ಅತಿ ಶೀಘ್ರದಲ್ಲಿ ನಾವು ಅದನ್ನು ತೋರಿಸ್ಬಿಡೋಣ ಅಲ್ವಾ? ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬರೋದನ್ನ ಮರಿಬೇಡಿ. ಯಲಹಂಕದ ಹತ್ರ ಇದೆ. ರಾಜನಕುಂಟೆ, ಹೆಣ್ಣೂರು, ಬಾಗ್ಲೂರು, ಈ ಕಡೆಯವರು ಎಲ್ಲರಿಗೂ ಕೂಡ ಇದು ಹತ್ರ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಆ ಕಡೆ ಬನಶಂಕರಿ, ಜಯನಗರ, JP ನಗರ ಇರೋರೆಲ್ಲರೂ ಕೂಡ ನೀವು ಡೆಫಿನೆಟ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಇರುವಂತಹ ಬ್ರಾಂಚ್ ಅನ್ನ ವಿಸಿಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಂದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇಬ್ಬರದ್ದು ಪೇಜ್ ಅನ್ನ ಚೆಕ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಪ್ರೀಮಿಯಂ ಇಂಟೀರಿಯರ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತೋರಿಸಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.